ಹಾಯ್ ಹಲೋ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತು ಈ ಪುಸ್ತಕವನ್ನು ಕೂಡ ನಾನು ಲಾಸ್ಟಲ್ಲಿ ನಿಮಗೆ ಮೆನ್ಷನ್ ಮಾಡ್ತೀನಿ. ಅದನ್ನು ಬೇಕಾದರೆ ನೀವು ಓದಿದಾಗ ವಿಷಯಗಳನ್ನು ನೀವು ತಿಳ್ಕೊಬೋದು, ಓದಿನೂ ಕೂಡ ನೀವು ತಿಳ್ಕೊಬೋದು. ನಾನು ಹೇಳಿದರೆ ಏನಾದರೂ ನಿಮಗೆ ಸರಿ ಇಲ್ಲ ಅಂತ ಅನಿಸಿದರೆ. ಸೊ ಬನ್ನಿ ಹಾಗಾದರೆ ನಾವು ತಿಳ್ಕೊಳ್ತಾ ಹೋಗೋಣ. ಯಾಕೆ ಅಂದರೆ ಹಿಂದಿನ ಕಾಲದಲ್ಲಿ ನಾವು ಇತಿಹಾಸವನ್ನು ನೋಡುವಾಗ ಅಥವಾ ಏನ್ಷಿಯಂಟ್ ಮಿಡಿವಲ್ ಮಾಡರ್ನನ್ನು ನಾವು ನೋಡಬೇಕಾದ್ರೆ ಯಾವ ರೀತಿ ಬೆಳೀತಾ ಬಂತು, ಸಾಮಾಜಿಕ ವ್ಯವಸ್ಥೆ ಯಾವ ಥರ ಇತ್ತು, ಶೂದ್ರರು, ವೈಶ್ಯರು ಮತ್ತು ಬ್ರಾಹ್ಮಣರು ಅಂತ ನಾವು ಯಾವ ಪದಗಳನ್ನು ಕರಿತಿದ್ವಿ, ಯಾವುದೋ ಆಧಾರದ ಮೇಲೆ ಆ ಪದಗಳನ್ನು ಬಳಕೆಯನ್ನು ಮಾಡಿದ್ವಿ, ಅದೆಲ್ಲನೂ ಕೂಡ ನಾವು ಇತಿಹಾಸಕ್ಕೆ ನೋಡಿದಾಗ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಿ ನಾನು ಇವತ್ತು ನಿಮಗೆ ತಿಳಿಸ್ತಿರುವಂಥದ್ದು ಶೂದ್ರರು ಅಂದರೆ ಯಾರು, ಅವರ ಪ್ರತಿಕ್ರಾಂತಿ ಯಾವ ಥರ ಇತ್ತು, ಮತ್ತು ಶೂದ್ರರ ಬಗ್ಗೆ ಮನುಸ್ಮೃತಿ ಏನನ್ನು ಹೇಳುತ್ತೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಿದ್ದೀನಿ. ನಿಮಗೆ ಆಶ್ಚರ್ಯ ಆಗ್ಬೋದು, ಈ ರೀತಿಯೆಲ್ಲ ಇತ್ತಾ ಅಂತ. ಅಂದರೆ ನಾವು ಈಗಿನ ಆಧುನಿಕ ಯುಗದಲ್ಲಿ ಇದ್ದಾಗ ಯಾವುದೇ ಒಂದು ವಿಷಯವನ್ನು ಹೇಳಿದಂಥ ಸಂದರ್ಭದಲ್ಲಿ ನಂಬೋದಕ್ಕೆ ಸಾಧ್ಯ ಆಗಲ್ಲ. ಆಗ ಚರ್ಚೆಗಳು ಕೂಡ ನಡೀತಾ ಹೋಗ್ತಿರ್ತವೆ. ಆದರೆ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಂಡಾಗ ಅಥವಾ ನಾವು ಅಧ್ಯಯನವನ್ನು ಮಾಡಿದಾಗ ಮಾತ್ರ ನಾವು ಅದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ನಾನು ಯಾವುದೋ ಒಂದು ವಿಷಯವನ್ನು ಇಟ್ಕೊಂಡು ನಾನು ಮಾತಾಡ್ತಿಲ್ಲ. ಅದನ್ನು ನಿಮಗೆ ಹಿಂದೆ ಯಾವ ರೀತಿ ಇತ್ತು ಅನ್ನೋ ಒಂದು ವಿಷಯವನ್ನು ತಿಳಿಸೋದಕ್ಕೆ ನಾನು ಒಂದು ಪ್ರಯತ್ನವನ್ನು ಮಾಡ್ತಿದ್ದೀನಿ ಅಷ್ಟೇ. ಸೊ ಇಲ್ಲಿ ನಾವು ಶೂದ್ರರು ಅಂದರೆ ಯಾರು ಮತ್ತು ಅವರ ಸ್ಥಾನಮಾನಗಳಿಗೆ ಸಂಬಂಧಿಸಿದಂತೆ ಮನುಸ್ಮೃತಿ ತುಂಬ ಸ್ವಾರಸ್ಯಕರವಾಗಿ ಹೇಳ್ತಾ ಹೋಗುತ್ತೆ. ಏನಂದರೆ ಕಾರಣ ಅದು ಹಿಂದೂಗಳ ಮನಸ್ಸನ್ನು ರೂಪಿಸಿದೆ. ಈಗಲೂ ಹಾಗೂ ಎಲ್ಲ ಕಾಲಗಳಲ್ಲಿಯೂ ಕೂಡ ಇಂದು ಸಮಾಜದ ಅತ್ಯಂತ ದೊಡ್ಡ ಭಾಗವಾದ ಶೂದ್ರರ ಬಗ್ಗೆ ಹಿಂದೂಗಳ ಧೋರಣೆಯನ್ನು ನಿರ್ಧರಿಸಿದೆ. ಹಾಗೆ ಮುಂದೆ ಅವುಗಳನ್ನು ಪ್ರತ್ಯೇಕ ಶೀರ್ಷಿಕೆಯಲ್ಲಿ ಬರೆಯಲಾಗಿದೆ. ಏಕೆಂದರೆ ಅದರಿಂದ ಶೂದ್ರ ಸಮುದಾಯಕ್ಕೆ ಮನು ನೀಡಿರುವ ಸ್ಥಾನಮಾನದ ಬಗ್ಗೆ ಓದುಗರಿಗೆ ಒಂದು ಸಮಗ್ರ ಅಭಿಪ್ರಾಯ ಬರಲು ಸಾಧ್ಯವಿದೆ ಅಂತ ಹೇಳ್ತಾರೆ. ಹೀಗೆ ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ವೈಶ್ಯರಾದ ಗೃಹಸ್ಥರಿಗೆ ಮನು ಏನು ಹೇಳ್ತಾರೆ ಅಂದರೆ, ಶೂದ್ರರು ರಾಜರಾಗಿರುವ ದೇಶದಲ್ಲಿ ಅವರು ವಾಸ ಮಾಡಬಾರದು, ಶೂದ್ರನನ್ನು ಗೌರವಸ್ಥನೆಂದು ಭಾವಿಸಬಾರದು ಅಂತ ಹೇಳ್ತೆ. ಹಾಗೆ ಏಕೆಂದರೆ ಮನು ವಿಧಿಸುತ್ತಾನೆ ಏನಂತ ಅಂದರೆ, ಯಜ್ಞ ಮಾಡಲು ಶೂದ್ರನಿಂದ ಬ್ರಾಹ್ಮಣ ಹಣವನ್ನು ಯಾಚಿಸಬಾರದು, ಶೂದ್ರನ ಜೊತೆ ಎಲ್ಲ ಮದುವೆಯ ಸಂಬಂಧಗಳನ್ನು ನಿಷೇಧಿಸಲಾಗಿತ್ತು, 3 ವರ್ಣಗಳ ಯಾವ ಹೆಂಗಸನ್ನು ಮದುವೆಯಾಗುವಂತಿರಲಿಲ್ಲ. ಅಂದರೆ 3 ವರ್ಣ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರಾದ 3 ವರ್ಣಗಳ ಯಾವ ಹೆಂಗಸರನ್ನು ಕೂಡ ಮದುವೆಯಾಗುವಂತಿರಲಿಲ್ಲ. ಹಾಗೆ ಮೇಲಿನ 3 ವರ್ಣಗಳ ಸ್ತ್ರೀಯ ಜೊತೆ ಶೂದ್ರ ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳಬಾರ್ದು, ಅವಳ ಜೊತೆ ನಡೆಸಿದ ವ್ಯಭಿಚಾರಕ್ಕೆ ಶೂದ್ರನಿಗೆ ಮರಣದಂಡನೆಯನ್ನು ವಿಧಿಸಬೇಕೆಂದು ಮನು ಘೋಷಿಸುತ್ತಾನೆ ಅಂತ 24ನೇ ಕಾಲಮಲ್ಲಿ ಹೇಳುತ್ತೆ. ಇದೇನು ಹೇಳುತ್ತೆ ಅಂದರೆ, ರಕ್ಷಣೆಯಿಂದ ಅಥವಾ ಇಲ್ಲದಿರುವ ಸ್ತ್ರೀಯ ಜೊತೆ ಶೂದ್ರ ಸಂಭೋಗ ಮಾಡಿದರೆ ಈ ರೀತಿ ಶಿಕ್ಷಿಸಬೇಕೆಂದು ಮನು ಹೇಳ್ತಾನೆ. ಹಾಗೆ 374ರಲ್ಲಿ ಅವಳ ಒಂದು ಪುಟಗಳಲ್ಲಿ ಅವರಿಗೆ ಸಿಕ್ಕಿದಂತಹ ಮಾಹಿತಿ ಏನು ತಿಳಿಸುತ್ತೆ ಅಂದರೆ, ಅವಳು ಇದು ರಕ್ಷಿತ ಎಂದರೆ ಬಂಧುಗಳ ರಕ್ಷಣೆಯಲ್ಲಿರುವವಳು ಎಂದು, ಅರಕ್ಷಿತಳು ಎಂದರೆ ಒಂಟಿಯಾಗಿ ವಾಸಿಸುವಳು ಎಂದು ಅರ್ಥವನ್ನು ನೀಡುತ್ತೆ. ಸೊ ಇಲ್ಲಿ ಅರಕ್ಷಿತಳಾಗಿದ್ದರೆ ಅವನ ಗುಪ್ತಾಂಗವನ್ನು ಕತ್ತರಿಸಿ ಹಾಕಬೇಕು, ಅವಳು ರಕ್ಷಿತಳಾಗಿದ್ದರೆ ಆಗ ಅವನನ್ನು ಮರಣದಂಡನೆಗೆ ಗುರಿಪಡಿಸಿ ಅವನ ಆಸ್ತಿಪಾಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಬೇಕು ಅನ್ನೋದನ್ನು ತಿಳಿಸುತ್ತೆ. ಹಾಗೆ 20 ಬ್ರಾಹ್ಮಣ ಕೇವಲ ಬ್ರಾಹ್ಮಣನಾಗಿದ್ದರೂ
ಅಂದರೆ ವೇದಾಧ್ಯಯನ ಮಾಡದೆ ಅಥವಾ ವೇದಗಳನ್ನು ವಿಧಿಸುವ ಕರ್ಮ ಮಾಡದೇ ಇದ್ದರೂ ರಾಜನು ಇಷ್ಟಪಟ್ಟರೆ ಅವನಿಗೆ ನ್ಯಾಯಾಧಿಪತಿಯಾಗಿ ಅವನು ಧರ್ಮವನ್ನು ವಿವರಿಸಬಹುದು. ಆದರೆ ಶೂದ್ರ ಎಷ್ಟೇ ವಿದ್ಯಾವಂತನಾದರೂ ಕೂಡ ಎಂದೂ ಮಾಡಕೂಡದು ಅನ್ನೋದನ್ನು ಈ ಒಂದು ಕಾಲಂ ತಿಳಿಸುತ್ತೆ. ಹಾಗೆ 24ನೇ ಕಾಲಂ ಏನು ಹೇಳುತ್ತೆ ಅಂದರೆ, ಶೂದ್ರನು ಧರ್ಮವನ್ನು ನಿಷ್ಕರ್ಷೆ ಮಾಡುವುದನ್ನು ನೋಡಿಯೂ ಸುಮ್ಮನಿರುವ ರಾಜನ ಚಕ್ರಾಧಿಪತ್ಯವು ಕೆಸರಿನಲ್ಲಿ ಹೂತು ಹೋಗುವ ಗೋವಿನಂತೆ ಹೂತು ಹೋಗುವುದು ಅಂತ ಮನು ಹೇಳುತ್ತೆ. ಹೀಗೆ 272 ಇದರಲ್ಲಿ ಏನು ಹೇಳುತ್ತೆ ಅಂದರೆ, ಶೂದ್ರನು ದರ್ಪದಿಂದ ಬ್ರಾಹ್ಮಣರಿಗೆ ಧರ್ಮ ಬೋಧನೆ ಮಾಡಿದರೆ, ಶೂದ್ರನು ಏನಾದರೂ ಅವನು ದರ್ಪದಿಂದ ಬ್ರಾಹ್ಮಣರಿಗೆ ಧರ್ಮ ಬೋಧನೆ ಮಾಡಿದರೆ ರಾಜನು ಅವನ ಬಾಯಿ ಮತ್ತು ಕಿವಿಗಳಿಗೆ ಕುದಿಯುವ ತೈಲವನ್ನು ಸುರಿಸಬೇಕು. ಇದು ಜ್ಞಾನಾರ್ಜನೆಯ ವಿಷಯದಲ್ಲಿ ಮನು ಹೀಗೆ ವಿಧಿಸುತ್ತಾನೆ. ಅಂದರೆ ಜ್ಞಾನಾರ್ಜನೆಯ ಸಮಯದಲ್ಲಿ ಮನು ಈ ವಿಷಯವನ್ನು ವಿಧಿಸುತ್ತಾನೆ. ಶೂದ್ರ ಶಿಷ್ಯರಿಗೆ ಪಾಠ ಹೇಳಿದರೆ, ಅಂದರೆ ಜ್ಞಾನಾರ್ಜನೆ ವಿಷಯದಲ್ಲಿ ಮನು ಹೀಗೆ ಏನಂತ ಹೇಳ್ತಾನೆ ಅಂದರೆ, ಶೂದ್ರ ಶಿಷ್ಯರಿಗೆ ಪಾಠ ಹೇಳಿದರೆ ಅವನು ಯಾರಿಗೆ ಶೂದ್ರ ಗುರುವಾಗಿರುವನೋ ಅವನು ಶೂದ್ರನ ಆಹ್ವಾನದಿಂದ ಅನರ್ಹನಾಗುತ್ತಾನೆ. ಅವನು ವೇದಗಳನ್ನು ಶೂದ್ರರ ಸಮ್ಮುಖದಲ್ಲಿ ಎಂದೂ ಓದಬಾರದು. ವೇದವನ್ನು ಓದುವ ಶೂದ್ರರಿಗೆ ಶಿಕ್ಷೆ ವಿಧಿಸುವ ಕ್ರೌರ್ಯದಲ್ಲಿ ಮನುವಿನ ಉತ್ತರಾಧಿಕಾರಿಗಳು ಅವನಿಗಿಂತ ತುಂಬ ಮುಂದೆ ಹೋಗಿದ್ದರೆ, ಉದಾಹರಣೆಗೆ ಕಾತ್ಯಾಯನನು ಶೂದ್ರರು ವೇದವನ್ನು ಕದ್ದು ಕೇಳಿದರೆ ಅಥವಾ ವೇದೋಚ್ಚಾರಣೆಯನ್ನು ಮಾಡಲು ಹೊರಟರೆ ರಾಜನು ಅವನ ನಾಲಿಗೆಯನ್ನು ಸೀಳಬೇಕು, ಕಿವಿಗೆ ಕಾದ ಸೀಸ ಉಯ್ಯಬೇಕೆಂದು ಹೇಳುತ್ತಾನೆ. ನೆಕ್ಸ್ಟ್, ಆಸ್ತಿಯ ಹಕ್ಕಿನ ಬಗ್ಗೆ ಮನು ಹೀಗೆ ಆದೇಶಿಸುತ್ತಾನೆ. ಅಂದರೆ ಆಸ್ತಿಯ ಹಕ್ಕಿನ ವಿಚಾರದ ಬಗ್ಗೆ ಮನು ಏನನ್ನ ಆದೇಶವನ್ನು ಮಾಡ್ತಾನೆ ಅಂದರೆ, ಶೂದ್ರನಿಗೆ ಹಣ ಮಾಡುವ ಶಕ್ತಿ ಇದ್ದರೂ ಅವನು ಹಣ ಮಾಡಬಾರದು. ಏಕೆಂದರೆ ಗುಲಾಮನಾದ ಅವನು ಸಂಪತ್ತು ಗಳಿಸಿದರೆ ಹೆಮ್ಮೆ ಪಡುತ್ತಾನೆ. ತನ್ನ ಗರ್ವದಿಂದ ಅಥವಾ ತಿರಸ್ಕಾರದಿಂದ ಅವನು ಬ್ರಾಹ್ಮಣರಿಗೆ ಬಾಧೆಯುಂಟು ಮಾಡುತ್ತಾನೆ. ತಾನು ಸಂಕಷ್ಟಗಳಲ್ಲಿದ್ದಾಗ ಬ್ರಾಹ್ಮಣರು ನಿಸ್ಸಂಕೋಚವಾಗಿ ಶೂದ್ರನ ಸಂಪತ್ತನ್ನು ಕಿತ್ತುಕೊಳ್ಳಬಹುದು. ಶೂದ್ರನಿಗೆ ಇರುವುದು ಒಂದೇ ಒಂದು ವೃತ್ತಿ, ಇದು ಮನುಸ್ಮೃತಿಯ ನಿಯಮ. ಮನು ಹೇಳುತ್ತಾನೆ ಏನಂದರೆ, ದೇವರು ಶೂದ್ರನಿಗೆ ಒಂದೇ ಒಂದು ಕಸುಬನ್ನು ವಿಧಿಸಿದ್ದಾನೆ. ಅದು ಮೇಲಿನ 3 ವರ್ಣಗಳಿಗೆ ಅಸೂಯೆ ಇಲ್ಲದೆ ಸೇವೆಯನ್ನು ಮಾಡುವಂಥದ್ದು. ಅಂದರೆ ಮನುಸ್ಮೃತಿ ನಿಯಮ ಏನು ಹೇಳುತ್ತೆ ಅಂದರೆ, ಶೂದ್ರನಿಗೆ ಇರುವುದು ಒಂದೇ ಒಂದು ವೃತ್ತಿ ಅಂದರೆ ಕೆಲಸ. ಅದು ಏನು, ದೇವರು ಶೂದ್ರನಿಗೆ ಒಂದೊಂದು ಕೆಲಸನ ವಿಧಿಸಿದ್ದಾನೆ. ಅದು 3 ವರ್ಣಗಳನ್ನು ಅಂದರೆ ಕ್ಷತ್ರಿಯ, ಬ್ರಾಹ್ಮಣ, ವೈಶ್ಯ, ಈ 3 ವರ್ಣಗಳಲ್ಲಿ ಅವರಿಗೆ ಅಸೂಯೆ ಇಲ್ಲದೆ ಸೇವೆ ಮಾಡುವುದು ಒಂದು ವೃತ್ತಿ ಆಗಿದೆ ಶೂದ್ರದ್ದು ಅಂತ ಹೇಳ್ತಾರೆ. ಹಾಗೆ 121 ಇದರಲ್ಲಿ ಏನಂತ ಹೇಳುತ್ತೆ ಅಂದರೆ, ಮನುಸ್ಮೃತಿಯ 121ರಲ್ಲಿ ಬ್ರಾಹ್ಮಣರ ಸೇವೆಯಿಂದ ಶೂದ್ರನಿಗೆ ಬದುಕುವುದು ಕಷ್ಟವಾದರೆ, ಬ್ರಾಹ್ಮಣರ ಸೇವೆಯಿಂದ ಶೂದ್ರನಿಗೆ ಬದುಕುವುದು ಕಷ್ಟವಾದರೆ ಅವನು ಕ್ಷತ್ರಿಯರನ್ನಾಗಲಿ ಅಥವಾ ಶ್ರೀಮಂತ ವೈಶ್ಯನನ್ನಾಗಲಿ ಸೇವಿಸಿಕೊಂಡು ಬದುಕಬಹುದು ಅನ್ನೋದನ್ನು ಹೇಳುತ್ತೆ. 122 ಇದು ಏನು ಹೇಳುತ್ತೆ ಅಂದರೆ, ಸ್ವರ್ಗ ಲಾಭದ ಆಸೆಯಿಂದ ಅಥವಾ ಇಹಪರ ಜೀವನ ದೃಷ್ಟಿಯಿಂದ ಶೂದ್ರ ಬ್ರಾಹ್ಮಣನ ಸೇವೆ ಮಾಡಬೇಕು. ಏಕೆಂದರೆ ಯಾರು ಬ್ರಾಹ್ಮಣನ ಸೇವೆ ಮಾಡುತ್ತಾನೋ ಅವನಿಗೆ ಅದರಿಂದಲೇ ಎಲ್ಲವೂ ಈಡೇರುತ್ತದೆ ಅಂತ ಹೇಳುತ್ತೆ. ಹಾಗೆ 123 ಇದರಲ್ಲಿ ಏನು ಹೇಳುತ್ತೆ ಅಂದರೆ, ಬ್ರಾಹ್ಮಣನ ಸೇವೆಯೇ ಶೂದ್ರನಿಗೆ ಅತ್ಯುತ್ತಮವಾದ ಕೆಲಸ. ಬ್ರಾಹ್ಮಣನ ಸೇವೆಯೇ ಶೂದ್ರನಿಗೆ ಅತ್ಯುತ್ತಮವಾದ ಕೆಲಸ. ಇದನ್ನು ಬಿಟ್ಟು ಅವನು ಏನೇ ಮಾಡಿದರೂ ಅವನಿಗೆ ಫಲವಿಲ್ಲ ಅನ್ನೋದನ್ನು ಹೇಳುತ್ತೆ. ಇನ್ನೊಂದು ನೆಕ್ಸ್ಟ್ ನಾನು ಹೇಳೋದಾದರೆ, ಸೇವೆ ಮಾಡುವುದು ಶೂದ್ರನಿಗೆ ಬಿಟ್ಟಿದ್ದು.
ಎಂದು ಮನು ಹೇಳುವುದಿಲ್ಲ. ಏಕೆಂದರೆ ಶೂದ್ರನು ಸೇವೆ ಮಾಡಲು ತಿರಸ್ಕರಿಸಿದರೆ ಅವನನ್ನು ಬಲಾತ್ಕರಿಸಬೇಕೆಂದು ಹೇಳುತ್ತದೆ. ಮನು ಏನಂತ ಹೇಳುತ್ತೆ? ಶೂದ್ರನು ಸೇವೆ ಮಾಡಲು ತಿರಸ್ಕರಿಸಿದರೆ ಅವನನ್ನು ಬಲಾತ್ಕರಿಸಬೇಕೆಂದು ಹೇಳುತ್ತದೆ. ಅದ್ರ ಬಗ್ಗೆ ಇಲ್ಲಿ ಅವರು ಕೆಳಗೆ ಹೇಳಿದ್ದಾರೆ. ಏನು ಹೇಳುತ್ತೆ ಅಂದರೆ 413 ಇದು ಏನು ತಿಳಿಸುತ್ತೆ ಅಂದರೆ, ಶೂದ್ರ ಜೀತಕ್ಕಿರಲಿ ಅಥವಾ ಇಲ್ಲದಿರಲಿ ಅವನನ್ನು ಸೇವಾ ಕಾರ್ಯ ಮಾಡಲು ಬಲವಂತಿಸಬೇಕು. ಅವನನ್ನು ಬ್ರಹ್ಮ ಸೃಷ್ಟಿಸಿರುವುದೇ ಬ್ರಾಹ್ಮಣನ ಜೀತ ಮಾಡಲು. ಅಂದರೆ ಏನು ಹೇಳ್ತಾರೆ? ಶೂದ್ರ ಜೀತ ಪದ್ಧತಿ ನಿಮಗೆಲ್ಲರಿಗೂ ಗೊತ್ತು. ಅಂದರೆ ಮೇಲ್ವರ್ಗದವರ ಮನೆಯಲ್ಲಿ ಏನು ಮಾಡಬೇಕಿತ್ತು? ಜೀತ ಕೆಲಸವನ್ನು ಮಾಡಬೇಕಿತ್ತು. ಆದರೆ ಇದು ಹೇಳುತ್ತೆ, ಶೂದ್ರ ಜೀತಕ್ಕಿರಲಿ ಅಥವಾ ಇಲ್ಲದಿರಲಿ ಅವನನ್ನು ಸೇವಾ ಕಾರ್ಯ ಮಾಡಲು ಬಲವಂತಿಸಬೇಕು. ಯಾಕೆಂದರೆ ಅವನನ್ನು ಯಾರು ಸೃಷ್ಟಿ ಮಾಡಿದ್ದಾರೆ? ಬ್ರಹ್ಮ ಸೃಷ್ಟಿ ಮಾಡಿದ್ದಾರೆ. ಯಾಕೆ ಸೃಷ್ಟಿ ಮಾಡಿದ್ದಾರೆ? ಬ್ರಾಹ್ಮಣನ ಜೀತ ಮಾಡಲು ಶೂದ್ರನನ್ನು ಬ್ರಹ್ಮ ಸೃಷ್ಟಿ ಮಾಡಿದ್ದಾನೆ ಅನ್ನೋದನ್ನು ಇದು ತಿಳಿಸುತ್ತೆ. ಹಾಗೆ ಅವನ ಶಕ್ತಿ, ದಕ್ಷತೆ, ಅವನನ್ನು ಅವಲಂಬಿಸಿರುವ ಜನರನ್ನು ನೋಡಿಕೊಂಡು ಅವನಿಗೆ ತಮ್ಮ ಆಸ್ತಿಯಲ್ಲಿ ಅವನ ಜೀವನೋಪಾಯಕ್ಕಾಗಿ ಒಂದು ಭಾಗವನ್ನು ಬಿಡತಕ್ಕದ್ದು ಅನ್ನೋದನ್ನು ತಿಳಿಸಿದೆ. ಹಾಗೆ ತಾವು ಉಂಡು ಮಿಕ್ಕಿದ್ದನ್ನು ಅವನಿಗೆ ಕೊಡಬೇಕು. ಯಾರು? ಬ್ರಾಹ್ಮಣರು. ತಾವು ಉಂಡು ಮಿಕ್ಕಿದ್ದನ್ನು ಅವನಿಗೆ ಕೊಡಬೇಕು. ಹಳೆ ಬಟ್ಟೆ, ಹಳೆ ಹಾಸಿಗೆ ಕೊಡಬೇಕು ಅನ್ನೋದನ್ನು 125ರಲ್ಲಿ ತಿಳಿಸುತ್ತೆ. ನೆಕ್ಸ್ಟು ಮೇಲಿನ 3 ವರ್ಣದವರ ಬಗ್ಗೆ ಮಾತಿನಲ್ಲೂ ನಡವಳಿಕೆಯಲ್ಲೂ ಶೂದ್ರ ಗುಲಾಮನಂತೆ ವರ್ತಿಸಬೇಕೆಂದು ಮನು ನುಡಿಯುತ್ತಾನೆ. ಅಂದರೆ 3 ವರ್ಣದವರ ಮಾತಿನಲ್ಲೂ ನಡವಳಿಕೆಯಲ್ಲಿ ಶೂದ್ರ ಏನಾಗಿರಬೇಕು? ಗುಲಾಮನಂತೆ ವರ್ತಿಸಬೇಕೆಂದು ಮನು ನುಡಿಯುತ್ತಾನೆ. ಏನಂತ ಹೇಳ್ತಾರೆ ಅಂದರೆ 270ನೇ ಕಾಲಮಲ್ಲಿ ಶೂದ್ರ ದ್ವಿಜನನನ್ನು ಹೀನವಾಗಿ ಬೈದರೆ, ಶೂದ್ರ ದ್ವಿಜನನನ್ನು ಹೀನವಾಗಿ ಬೈದರೆ ಅವನ ನಾಲಿಗೆಯನ್ನು ಕತ್ತರಿಸಿ ಹಾಕಬೇಕು. ಏಕೆಂದರೆ ಅವನು ಕೀಳು ಜಾತಿಯವನು ಅಂತ. 271ರಲ್ಲಿ ಏನು ಹೇಳುತ್ತೆ ಅಂದರೆ, ಶೂದ್ರನು ದ್ವಿಜನನನ್ನು ತಿರಸ್ಕಾರದಿಂದ ಮಾತನಾಡಿಸಿದರೆ 10 ಅಂಗುಲದ ಮೊಳೆಯನ್ನು ಕೆಂಪಗೆ ಕಾಯಿಸಿ ಅವನ ಬಾಯಿಗೆ ಚಿಡಿಯಬೇಕು ಅನ್ನೋದನ್ನು ಹೇಳುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ, ಮನು ಇಷ್ಟರಿಂದ ತೃಪ್ತನಾಗುವುದಿಲ್ಲ. ಶೂದ್ರರ ಸ್ಥಾನಮಾನ ಅವರ ಹೆಸರುಗಳಿಂದಲೇ ಸೂಚಿತವಾಗಿಲೆಂದು ನಿರ್ದೇಶಿಸುತ್ತಾನೆ. ಏನಂದರೆ, ಬ್ರಾಹ್ಮಣನ ಹೆಸರಿನ ಮೊದಲಿನ ಭಾಗ ಸಂತೋಷವನ್ನು, ಕ್ಷತ್ರಿಯನ ಹೆಸರು ಬಲವನ್ನು, ವೈಶ್ಯನ ಹೆಸರು ಸಂಪತ್ತನ್ನು ಸೂಚಿಸಬೇಕು. ಆದರೆ ಶೂದ್ರರ ಹೆಸರು ಜಿಗುಪ್ಸೆಯನ್ನು ಸೂಚಿಸಬೇಕು ಅಂತ ಹೇಳುತ್ತೆ. ಯಾಕೆಂದರೆ ಬ್ರಾಹ್ಮಣನ ಹೆಸರಿನ ಮೊದಲಿನ ಭಾಗ ಏನನ್ನು ಕೊಡುತ್ತೆ? ಸಂತೋಷವನ್ನು ಕೊಡುತ್ತೆ. ಕ್ಷತ್ರಿಯನ ಹೆಸರು ಬಲವನ್ನು ಏನನ್ನು ನೀಡುತ್ತೆ? ಬಲವನ್ನು ನೀಡುತ್ತೆ. ವೈಶ್ಯನ ಹೆಸರು ಏನನ್ನು ನೀಡುತ್ತೆ? ಸಂಪತ್ತನ್ನು ಸೂಚಿಸುತ್ತೆ. ಆದರೆ ಶೂದ್ರನ ಹೆಸರು ಏನಾಗುತ್ತೆ? ಜಿಗುಪ್ಸೆಯನ್ನು ಸೂಚಿಸಬೇಕು ಅನ್ನೋದನ್ನು ಹೇಳುತ್ತೆ. ಅಂದರೆ ಅವರು ಹೆಸರುಗಳಿಂದಲೇ ಸೂಚಿತವಾಗಬೇಕೆಂದು ನಿರ್ದೇಶನವನ್ನು ನೀಡಿದಾಗ. ನೆಕ್ಸ್ಟು 32 ಅದರಲ್ಲಿ ಏನು ತಿಳಿಸುತ್ತೆ ಅಂದರೆ, ಬ್ರಾಹ್ಮಣನ ಹೆಸರಿನ ಕೊನೆಯ ಭಾಗ ಸಂತೋಷವನ್ನು, ಕ್ಷತ್ರಿಯನ ಹೆಸರು ರಕ್ಷಣೆಯನ್ನು, ವೈಶ್ಯನ ಹೆಸರು ವ್ಯಾಪಾರವನ್ನು, ಆದರೆ ಶೂದ್ರರ ಹೆಸರು ದಾಸ್ಯವನ್ನು ಸೂಚಿಸಬೇಕು ಕೊನೆಯ ಭಾಗ ಅಂತ ಇವರು ಹೇಳ್ತಾರೆ. ನೆಕ್ಸ್ಟ್ ಮನುವಿಗಿಂತ ಮೊದಲು ಶೂದ್ರನ ಸ್ಥಾನ ಏನಿತ್ತು? ಮನುವಿಗಿಂತ ಮೊದಲು ಏನಿತ್ತು? ಶೂದ್ರನ ಸ್ಥಾನ ಏನಿತ್ತು ಅಂದರೆ, ಶೂದ್ರನನ್ನು ಅನಾರ್ಯನೆಂಬಂತೆ, ಆರ್ಯರ ಸಾಮಾಜಿಕ ಮತ್ತು ಧಾರ್ಮಿಕ ಸವಲತ್ತುಗಳಿಗೆ ಹಕ್ಕುದಾರನಲ್ಲವೆಂಬಂತೆ ಮನು ನಡೆಸಿಕೊಳ್ಳುತ್ತಾನೆ. ಯಾಕೆಂದರೆ ಇಲ್ಲಿ ಮನು ಹೇಳ್ತಾ ಹೋಗ್ತಾನೆ, ಅಂದರೆ ದುರದೃಷ್ಟವಶಾತ್ ಏನಾಗುತ್ತೆ? ಶೂದ್ರರು ಆರ್ಯರಲ್ಲ.
ಎಂಬ ಅಭಿಪ್ರಾಯವನ್ನು ಜನಸಂಖ್ಯೆಯ ಬಹುಮಂದಿ ಬಹಳ ಸುಲಭವಾಗಿ ಒಪ್ಪಿಕೊಂಡಿದ್ದಾರೆ. ಆದರೆ ಈ ಅಭಿಪ್ರಾಯಕ್ಕೆ ಪ್ರಾಚೀನ ಆರ್ಯರ ಸಾಹಿತ್ಯದಲ್ಲಿ ಕೊಂಚ ಕೂಡ ಆಧಾರವಿಲ್ಲ ಎಂಬುದರಲ್ಲಿ ಏನೂ ಸಂಶಯವಿಲ್ಲ. ಇಲ್ಲಿ ಹೇಳ್ತೆ, ಪ್ರಾಚೀನ ಆರ್ಯರ ಧಾರ್ಮಿಕ ಸಾಹಿತ್ಯವನ್ನು ಓದಿದರೆ ಅಲ್ಲಿ ಅನೇಕ ಜನ ಸಮುದಾಯಗಳ ಪಂಗಡಗಳ ಹೆಸರುಗಳು ಕಂಡುಬರ್ತವೆ. ಅಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಎಂಬ ಆರ್ಯರ ಚಾತುರ್ವರ್ಣ ವಿಭಜನೆ ಇದೆ. ಇದರ ಜೊತೆಗೆ ಇವರಿಂದ ಹೊರತಾದ ಅಸುರರು, ಸುರರು ಮತ್ತು ದೇವತೆಗಳು, ಯಕ್ಷರು, ಗಂಧರ್ವರು, ಕಿನ್ನರರು, ಚಾರಣರು, ಅಶ್ವಿನಿಗಳು, ನಿಷಾದರು ಇದ್ದರು. ಅನಾಗರಿಕ ಆದಿ ಜನಾಂಗದವರು ಆದ ನಿಷಾದರು ಕಾಡು ಜನರಾಗಿದ್ದರು. ಗಂಧರ್ವರು, ಯಕ್ಷರು, ಕಿನ್ನರರು, ಚಾರಣರು ಮತ್ತು ಅಶ್ವಿನಿಗಳು ವೃತ್ತಿನಿರತ ವರ್ಗಗಳಾಗಿದ್ದವು, ಸಮುದಾಯಗಳಾಗಿರಲಿಲ್ಲ. ಅಸುರ ಎಂಬುದು ದೈತ್ಯರು, ದಾನವರು, ದಸ್ಯುಗಳ, ಕಾಲಂಜರು, ಕಾಲಕೇಯರು, ಕಾಲಿಯರು, ನಾಗಗಳು, ನಿವಾತಕ, ವಚಕರು, ಪೌಲಮರು, ಪಿಶಾಚರು ಮತ್ತು ರಾಕ್ಷಸರು ಮುಂತಾದ ಬುಡಕಟ್ಟುಗಳಿಗೆ ದತ್ತವಾಗಿದ್ದಂತಹ ಸಾಮಾನ್ಯವಾದ ಹೆಸರು. ಅಸುರರ ಹಾಗೆಯೇ ಸುರರು ಮತ್ತು ದೇವತೆಗಳು ನಾನಾ ಬುಡಕಟ್ಟುಗಳ ಸಮ್ಮಿಶ್ರಣವೇ ಎಂಬುದೇ ನಮಗೆ ತಿಳಿದು ಬಂದಿಲ್ಲ. ಆದರೆ ದೇವತೆಗಳ ಜನಾಂಗದ ನಾಯಕರು ಯಾರು ಎಂಬುದನ್ನು ಮಾತ್ರ ನಾವು ಬಲ್ಲೆವು. ಅವರಲ್ಲಿ ಪ್ರಖ್ಯಾತರಾದವರು ಬ್ರಹ್ಮ, ವಿಷ್ಣು, ರುದ್ರ, ಸೂರ್ಯ, ಇಂದ್ರ, ವರುಣ, ಸೋಮ ಇತ್ಯಾದಿ. ಇವರೆಲ್ಲರೂ ಕೂಡ ಏನಾಗಿರ್ತಾರೆ, ದೇವತೆಗಳ ಜನಾಂಗದ ನಾಯಕರಾಗಿರ್ತಾರೆ. ಈ ಆರ್ಯರು, ಅಸುರರು ಮತ್ತು ದೇವತೆಗಳು ಈ ಸಮುದಾಯಗಳ ಬಗ್ಗೆಯೂ ಅವರ ಪರಸ್ಪರ ಸಂಬಂಧ ಮತ್ತು ಸಗೋತ್ರದ ಬಗ್ಗೆಯೂ ಸಾಯಣಾಚಾರ್ಯನ ಅನೇಕ ತಪ್ಪು ವ್ಯಾಖ್ಯಾನಗಳಿಂದಾಗಿ ಬಹುಶ್ರುತರಾದ ವಿದ್ವಾಂಸರಲ್ಲಿಯೂ ಕೂಡ ವಿಚಿತ್ರ ನಂಬಿಕೆಗಳು ಪ್ರಚಲಿತವಿದೆ. ಅಸುರರು ಮಾನವ ಸಂತತಿಯೇ ಅಲ್ಲ ಎಂಬ ನಂಬಿಕೆ ಇದೆ. ಅವರು ರಾತ್ರಿ ವೇಳೆ ಆರ್ಯರನ್ನು ಪೀಡಿಸುತ್ತಿದ್ದ ಭೂತ ಪಿಶಾಚಿಗಳೆಂದು ನಂಬಲಾಗಿದೆ. ಸುರರು ಅಥವಾ ದೇವತೆಗಳು ನಿಸರ್ಗ ಶಕ್ತಿಗಳ ಕಾವ್ಯಮಯ ದೈವೀಕರಣಗಳೆಂದು ನಂಬುತ್ತಾರೆ. ಆರ್ಯರು ಚೂಪು ಮೂಗು, ಸುಂದರ ಮುಖವಿದ್ದ ಅಪಾರ ವರ್ಣದ್ವೇಷದ ಜನರೆಂದು ಭಾವಿಸುತ್ತಾರೆ. ದಸ್ಯುಗಳ ವಿಷಯವಾಗಿ ಹೇಳುವುದಾದರೆ, ದಸ್ಯು ಎಂಬುದು ಶೂದ್ರನ ಇನ್ನೊಂದು ಹೆಸರು ಮಾತ್ರವೆಂದು ಪ್ರತಿಪಾದಿಸಲಾಗಿದೆ. ಶೂದ್ರರೆಂದರೆ ಭಾರತದ ಆದಿವಾಸಿಗಳೆಂದು ಹೇಳುತ್ತಾರೆ. ಅವರು ಕಪ್ಪಾಗಿದ್ದ ಚಪ್ಪಟೆ ಮೂಗಿನ ಜನ. ಭಾರತವನ್ನು ದಾಳಿ ಮಾಡಿ ಅದನ್ನು ಗೆದ್ದ ಆರ್ಯರು ಅವರನ್ನು ದಾಸರನ್ನಾಗಿ ಮಾಡಿಕೊಂಡರು. ಗುಲಾಮಗಿರಿಯ ಸಂಕೇತವಾಗಿ ಅವರಿಗೆ ದಸ್ಯು ಎಂಬ ಹೆಸರು ಕೊಟ್ಟರು. ಅದು ದಾಸ ಪದದಿಂದ ಬಂದಿದೆ. ದಾಸನೆಂದರೆ ಗುಲಾಮ. ಈ ಎಲ್ಲ ನಂಬಿಕೆಗಳು ಆಧಾರರಹಿತವಾಗಿವೆ. ಆರ್ಯರಂತೆ ಅಸುರರು ಮತ್ತು ಸುರರ ಸಮುದಾಯಗಳು ಕೂಡ ಮಾನವ ಜನಾಂಗಗಳೇ ಆಗಿದ್ದವು. ಅಸುರರು ಮತ್ತು ಸುರರು ಕಶ್ಯಪನೆಂಬ ಒಬ್ಬನೇ ತಂದೆಯ ಮಕ್ಕಳು. ದಕ್ಷ ಪ್ರಜಾಪತಿಗೆ 60 ಜನ ಪುತ್ರಿಯರಿದ್ದರು. ಅವರಲ್ಲಿ 13 ಪುತ್ರಿಯರನ್ನು ಕಶ್ಯಪನಿಗೆ ಮದುವೆ ಮಾಡಿಕೊಟ್ಟರು. ಈ 13 ಜನ ಹೆಂಡತಿಯರಲ್ಲಿ ದಿತಿ ಮತ್ತು ಅದಿತಿ ಎಂಬ ಇಬ್ಬರು ಸೇರಿದ್ದರು. ದಿತಿಗೆ ಹುಟ್ಟಿದವರನ್ನು ಅಸುರರೆಂದು, ಅದಿತಿಗೆ ಹುಟ್ಟಿದವರನ್ನು ಸುರರೆಂದು ಅಥವಾ ದೇವತೆಗಳೆಂದು ಹೆಸರಾದರು. ಈ ಲೋಕದ ಸಾರ್ವಭೌಮತ್ವಕ್ಕಾಗಿ ಈ ಇರುವರು ದೀರ್ಘಕಾಲದವರೆಗೆ ಕ್ರೂರ ಯುದ್ಧವನ್ನು ಮಾಡಿದರು. ಇದು ಪುರಾಣ ಎನ್ನುವುದರಲ್ಲಿ ಏನೂ ಅನುಮಾನವಿಲ್ಲ. ಪುರಾಣವು ಇತಿಹಾಸವೇ, ಆದರೂ ಅದು ಉತ್ಪ್ರೇಕ್ಷಿಕವಾದ ಇತಿಹಾಸ. ಆರ್ಯರು ಒಂದು ಜನಾಂಗವಲ್ಲ, ಆರ್ಯರು ಒಂದು ಜನಸಮೂಹವಾಗಿದ್ದರು. ಆರ್ಯ ಸಂಸ್ಕೃತಿ ಎಂದು ಕರೆಯಲಾದ ಒಂದು ಬಗೆಯ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕೆಂಬ ಆಸಕ್ತಿಯೇ ಅವರೆಲ್ಲರನ್ನ ಒಟ್ಟಿಗೆ ಕೂಡಿಸಿದ ಸಿಮೆಂಟ್ ಆಗಿತ್ತು. ಯಾರ್ಯಾರು ಆರ್ಯ ಸಂಸ್ಕೃತಿಯನ್ನು ಸ್ವೀಕರಿಸಿದರೋ ಅವರೆಲ್ಲ ಆರ್ಯರಾದರು. ಅದು ಜನಾಂಗವಾಗಿಲ್ಲದಿದ್ದರಿಂದ
ಆರ್ಯರೆಂದು ಕರೆಯಲು ಬಣ್ಣ ಮತ್ತು ಮುಖ ಸಾಮುದ್ರಿಕ ರೂಪದ ಒಂದು ನಿರ್ದಿಷ್ಟ ಮಾದರಿ ಇರಲಿಲ್ಲ. ಆರ್ಯರು ತಮ್ಮನ್ನೇ ತಾವು ಪ್ರತ್ಯೇಕ ಮಾಡಿಕೊಳ್ಳಲು ಕಪ್ಪನೆಯ ಚಪ್ಪಟೆ ಮೂಗಿನ ಜನ ಇರಲಿಲ್ಲ. ಆರ್ಯರು ಮತ್ತು ದಸ್ಯುಗಳ ನಡುವಿನ ವಿಭಜನೆ ಮತ್ತು ವೈರ್ಯದ ಅಂಶಗಳಾಗಿ ವರ್ಣದ್ವೇಷದ ಇಡೀ ಚೌಕಟ್ಟು ದಸ್ಯುಗಳ ಸಂಬಂಧವಾಗಿ ಉಪಯೋಗಿಸಲಾದ ವರ್ಣ ಹಾನಸ್ ಎಂಬ 2 ಶಬ್ದಗಳೊಂದಿಗೆ ಕೊಟ್ಟ ತಪ್ಪು ಅರ್ಥದ ಮೇಲೆ ಆಧಾರಿತವಾಗಿದೆ. ವರ್ಣ ಶಬ್ದಕ್ಕೆ ಬಣ್ಣ ಎಂದು ಅರ್ಥ ಕೊಡಲಾಗಿದೆ. ಅನಸ್ ಪದವನ್ನು ಮೂಗಿಲ್ಲದೆ ಇರುವುದು ಎಂದು ಅರ್ಥೈಸಲಾಗಿದೆ. ಈ ಎರಡೂ ಅರ್ಥಗಳು ದೋಷಪೂರಿತವಾಗಿವೆ. ವರ್ಣ ಎಂದರೆ ಜಾತಿ ಅಥವಾ ಪಂಗಡ ಎಂದು ಅರ್ಥ. ಹಾನಸ್ ಅಥವಾ ಹಾನ್ ಪ್ಲಸ್ ಅಸ್ ಎಂದು ಓದಿದರೆ ಪರಿಷ್ಕೃತವಲ್ಲದ ಭಾಷೆ ಎಂದು ಅರ್ಥವಾಗುತ್ತದೆ. ತಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ನಿರ್ಧರಿಸಿದಂತಹ ವರ್ಣ ದ್ವೇಷ ಆರ್ಯನಿಗೆ ಇತ್ತು ಎಂದು ಹೇಳುವುದು ಸಂಪೂರ್ಣ ಅರ್ಥಹೀನವಾದದ್ದು. ವರ್ಣದ್ವೇಷವಿಲ್ಲದ ಯಾರಾದರೂ ಜನರಿದ್ದರೆ ಅವರು ಆರ್ಯರು. ಏಕೆಂದರೆ ಅಲ್ಲಿ ತಮ್ಮನ್ನೇ ಬೇರ್ಪಡಿಸಿಕೊಳ್ಳುವಂತಹ ಪ್ರಮುಖ ಬಣ್ಣವಿರಲಿಲ್ಲ. ಜನಾಂಗೀಯವಾಗಿ ದಸ್ಯುಗಳ ಆರ್ಯರಲ್ಲ ಎನ್ನುವುದು ತಪ್ಪು. ದಸ್ಯುಗಳು ಭಾರತದ ಆದಿವಾಸಿಗಳ ಆರ್ಯಪೂರ್ವ ಜನಾಂಗವಲ್ಲ. ಆರ್ಯ ಸಂಸ್ಕೃತಿಯ ಮೂಲಭೂತ ಭಾಗವಾದ ಯಾವುದೋ ಒಂದು ನಂಬಿಕೆ ಅಥವಾ ಆಚರಣೆಗಳನ್ನು ವಿರೋಧಿಸಿದ್ದರಿಂದ ದಸ್ಯುಗಳಿಗೆ ಅವರು ಆರ್ಯ ಸಮುದಾಯದ ಸದಸ್ಯರಾದರು. ಆರ್ಯ ಎಂಬ ಹೆಸರು ಲಭ್ಯವಾಗಿಲ್ಲ. ದಸ್ಯುಗಳ ಜನಾಂಗೀಯವಾಗಿ ಅನರ್ಹರು ಎಂಬ ನಂಬಿಕೆ ಹೇಗೆ ಹುಟ್ಟಿತು ಎಂದು ತಿಳಿಯಲು ಕಷ್ಟವಾಗಿದೆ. ಋಗ್ವೇದದಲ್ಲಿ 10:49 ಇಂದ್ರ ಹೇಳುತ್ತಾನೆ ಏನಂದರೆ, ನನ್ನ ವಜ್ರಾಯುಧದಿಂದ ನಾನು ಕವಿ ಎಂಬ ಮನುಷ್ಯನನ್ನು ಅವನ ಒಳಿತಿಗಾಗಿಯೇ ವಧಿಸಿದ್ದೇನೆ. ರಕ್ಷಣೆಯ ವಿಧಾನಗಳನ್ನು ಅನುಸರಿಸಿ ನಾನು ಕುತ್ಸನನ್ನು ಸಂರಕ್ಷಿಸಿದ್ದೇನೆ. ವೃಷಣನನ್ನು ಸಂಹರಿಸಲು ನಾನು ವಜ್ರಾಯುಧವನ್ನು ಎತ್ತಿದೆ. ದಸ್ಯುಗಳಿಗೆ ಆರ್ಯ ಎಂಬ ಬಿರುದನ್ನು ಇಲ್ಲದಂತೆ ಮಾಡಿದೆನು. ದಸ್ಯುಗಳು ಆರ್ಯರೇ ಆಗಿದ್ದರು ಎಂಬುದಕ್ಕೆ ಇದಕ್ಕಿಂತ ಖಚಿತವೂ ಖಂಡಿತವೂ ಆದ ಬೇರೆ ಹೇಳಿಕೆ ಇರಲಾರದು. ದೌರ್ಜನ್ಯಗಳನ್ನು ಎಸಗಿದುದಕ್ಕಾಗಿ ಇಂದ್ರನಿಗೆ ಮಾಡಿದ ದೋಷಾರೋಪಣೆಯಲ್ಲಿ ಇದಕ್ಕಿಂತ ಉತ್ತಮ ಹಾಗೂ ಇನ್ನೂ ಹೆಚ್ಚಿನ ಪುರಾವೆಯನ್ನು ನೋಡಬಹುದು. ಇಂದ್ರನು ಎಸಗಿದ ದೌರ್ಜನ್ಯಗಳಿಗಾಗಿ ಮಾಡಿದ ಆಪಾದನೆ ಪಟ್ಟಿಯಲ್ಲಿ ವೃತ್ತ ಸಂಹಾರದ ಆಪಾದನೆಯೂ ಇತ್ತು. ವೃತ್ತ ದಸ್ಯುಗಳ ನಾಯಕನಾಗಿದ್ದನು. ದಸ್ಯುಗಳ ಆರ್ಯರಲ್ಲದಿದ್ದರೆ ಇಂದ್ರನ ವಿರುದ್ಧ ಅಂಥ ಆಪಾದನೆ ಮಾಡುವುದು ಊಹಿಸಲು ಸಾಧ್ಯವಾದದ್ದು. ಆರ್ಯ ಆಕ್ರಮಣಕಾರರು ಶೂದ್ರರನ್ನು ಜಯಿಸಿದರೆಂದು ನಂಬುವುದು ತಪ್ಪು. ಮೊದಲನೇದಾಗಿ ನಾವು ಹೇಳೋದಾದರೆ, ಆರ್ಯರು ಭಾರತದ ಹೊರಗಿನಿಂದ ಬಂದು ಇಲ್ಲಿಯ ನಿವಾಸಿಗಳನ್ನು ದಾಳಿ ಮಾಡಿದರೆಂಬ ಕಥೆಗೆ ಆಧಾರವಿಲ್ಲ. ಆದರೆ ಭಾರತವೇ ಆರ್ಯರ ಮೂಲ ನೆಲೆ ಎಂಬುದಕ್ಕೆ ಅಪಾರವಾದ ಸಾಕ್ಷ್ಯಾಧಾರಗಳಿವೆ. ಎರಡನೆಯದಾಗಿ, ಆರ್ಯರು ಮತ್ತು ದಸ್ಯುಗಳ ನಡುವೆ ಯುದ್ಧ ನಡೆಯುತ್ತೆಂಬುದಕ್ಕೆ ಯಾವುದೇ ಆಧಾರವಿಲ್ಲ. ಆದರೆ ದಸ್ಯುಗಳಿಗೂ ಶೂದ್ರರಿಗೂ ಏನೇನು ಸಂಬಂಧವಿಲ್ಲ ಎನ್ನುವುದು ಹೇಳುತ್ತೆ. ಮೂರನೆಯದಾಗಿ, ಆರ್ಯರು ಹೆಚ್ಚು ಸೈನಿಕ ಬಲವಿದ್ದ ಪ್ರಬಲ ಜನರೆಂದು ನಂಬುವುದು ಕಷ್ಟ. ಭಾರತದಲ್ಲಿ ಆರ್ಯರಿಗೂ ದೇವತೆಗಳಿಗೂ ಇದ್ದ ಸಂಬಂಧದ ಇತಿಹಾಸವನ್ನು ಓದುವ ಯಾರಿಗಾದರೂ ಊಳಿಗಮಾನ್ಯ ಪದ್ಧತಿಯ ಕಾಲದಲ್ಲಿ ರೋಮಿನಲ್ಲಿ ಜೀತದಾಳುಗಳಿಗೂ ಅವರ ದಣಿಗಳಿಗೂ ಇದ್ದ ಸಂಬಂಧ ನೆನಪಾಗುತ್ತದೆ. ದೇವತೆಗಳೇ ಊಳಿಗಮಾನ್ಯ ಒಡೆಯರು, ಆರ್ಯರೇ ಅವರಿಗೆ ಜೀತದಾಳುಗಳು. ಆರ್ಯರು ನಡೆಸಿದ ಅಸಂಖ್ಯಾತ ಯಜ್ಞಯಾಗಗಳು ದೇವತೆಗಳಿಗೆ ಸಲ್ಲಿಸಿದ ಊಳಿಗಮಾನ್ಯ ಕಾಣಿಕೆ. ಆರ್ಯರು ದೇವತೆಗಳಿಗೆ ಗುಲಾಮರಾಗಿದ್ದ ಸಂಗತಿಯನ್ನು ಇದು ತೋರಿಸುತ್ತದೆ. ಅಲ್ಲದಿದ್ದರೆ ಅಸುರರ ದಾಳಿಗಳನ್ನು ಅವರು ದೇವತೆಗಳ ಸಹಾಯ ರಕ್ಷಣೆಗಳಿಲ್ಲದಿದ್ದರೆ ಎದುರಿಸಲಾಗುತ್ತಿರಲಿಲ್ಲ. ಅಂಥ ದುರ್ಬಲ ಜನ ಶೂದ್ರರನ್ನು ಗೆದ್ದರೆಂದು ಭಾವಿಸುವುದು ವಿಪರೀತವಾಗುತ್ತದೆ. ಕೊನೆಯದಾಗಿ ನಾವು ನೋಡೋದಾದರೆ, ಶೂದ್ರರನ್ನು ಜಯಿಸುವ ಅಗತ್ಯವಿರಲಿಲ್ಲ. ಏಕೆಂದರೆ ಅವರು ಆರ್ಯ ಪದ ಪ್ರಯೋಗವಾಗುವ ಒಂದೇ ಒಂದು ಅರ್ಥದಲ್ಲಿ ಅವರು ಕೂಡ ಆರ್ಯರೇ ಆಗಿದ್ದರು. ಅಂದರೆ
ಆರ್ಯ ಸಂಸ್ಕೃತಿಯ ಬೆಂಬಲಿಗರಾಗಿದ್ದರೂ ಶೂದ್ರರ ಬಗ್ಗೆ 2 ವಿಷಯಗಳು ಸ್ಪಷ್ಟವಾಗಿವೆ. ಅವರು ಕಪ್ಪನೆಯ ಚಪ್ಪಟೆಯ ಮೂಗಿನ ಜನರಾಗಿದ್ದರೆಂಬುದನ್ನು ಇದುವರೆಗೂ ಯಾರೂ ವಿರೋಧಿಸಿಲ್ಲ. ಆರ್ಯರು ಅವರನ್ನು ಸೋಲಿಸಿದರು ಅಥವಾ ಗುಲಾಮಗಿರಿಗೆ ತಳ್ಳಿದರೆಂಬುದನ್ನು ಯಾರೂ ವಿರೋಧಿಸಿಲ್ಲ. ದಸ್ಯುಗಳ ಮತ್ತು ಶೂದ್ರರು ಒಂದೇ ಎಂದು ಹೇಳುವುದು ಅಥವಾ ತಿಳಿಸುವುದು ತಪ್ಪು. ಒಂದು ಜನಾಂಗವನ್ನು ಅಥವಾ ಒಂದು ಜನಾಂಗವಾಗಿ ಅವರು ಒಂದೇ ಆಗಿರಬಹುದು, ಆದರೆ ಸಾಂಸ್ಕೃತಿಕವಾಗಿ ಅವರು ಸಂಪೂರ್ಣ ಭಿನ್ನವಾಗಿದ್ದರೂ ಕೂಡ ದಸ್ಯುಗಳ ಅನಾರ್ಯರಾಗಿದ್ದರು. ಯಾವ ಅರ್ಥದಲ್ಲಿ ಅಂದರೆ ಅವರು ಆರ್ಯ ಸಂಸ್ಕೃತಿಯಿಂದ ಹೊರಬಿದ್ದು ಅದರ ವಿರುದ್ಧ ಬಂಡಾಯವಿದ್ದರು. ಬೇರೆ ಅರ್ಥದಲ್ಲಿ ಶೂದ್ರರು ಆರ್ಯರಾಗಿದ್ದಾರೆ ಅಂದರೆ ಅವರು ಆರ್ಯ ಜೀವನ ವಿಧಾನದಲ್ಲಿ ನಂಬಿಕೆಯುಳ್ಳವರಾಗಿದ್ದರು. ಶೂದ್ರನನ್ನು ಆರ್ಯನೆಂದೇ ಅಂಗೀಕರಿಸಲಾಗಿತ್ತು. ಕೌಟಿಲ್ಯನ ಅರ್ಥಶಾಸ್ತ್ರದ ಕಾಲದವರೆಗೂ ಅವನನ್ನು ಆರ್ಯ ಎಂದು ಕರೆಯುತ್ತಿದ್ದರು. ಈಗ ಯಜುರ್ವೇದದಲ್ಲಿ ಪ್ರಾರ್ಥನೆಯಲ್ಲಿ ಶೂದ್ರ ಆರ್ಯ ಸಮಾಜದ ಒಂದು ಅವಿಭಾಜ್ಯ, ಸಹಜ ಮತ್ತು ಗೌರವಾನ್ವಿತ ಸದಸ್ಯನೆಂದು ಸಾಧಿತವಾಗಿರುವುದು ಕಾಣುತ್ತದೆ. ಅದನ್ನು ಯಾಜ್ಞಿಕ ಹೇಳುತ್ತಾನೆ. ಅದು ಈ ರೀತಿ ಇದೆ. ಏನು ಹೇಳ್ತಾನೆ ಅಂದರೆ ಯಾಜ್ಞಿಕ, ಹೋ ದೇವತೆಗಳೇ, ನಮ್ಮ ಪೂಜ್ಯ ಪುರೋಹಿತರಿಗೆ ಕಾಂತಿಯನ್ನು ದಯಪಾಲಿಸಿ, ನಮ್ಮನ್ನಾಳುವ ದೊರೆಗಳಿಗೆ ಕಾಂತಿಯನ್ನು ನೀಡಿ, ವೈಶ್ಯರಿಗೆ ಶೂದ್ರರಿಗೆ ಕಾಂತಿಯನ್ನು ದಯಪಾಲಿಸಿ, ಕಾಂತಿಯ ಮೂಲಕ ಅನುಗ್ರಹಿಸಿ, ನನಗೂ ಕಾಂತಿಯನ್ನು ಅನುಗ್ರಹಿಸಿ ಎಂದು ಯಾಜ್ಞಿಕ ಹೇಳ್ತಾನೆ. ಇದೊಂದು ಅದ್ಭುತವಾದ ಪ್ರಾರ್ಥನೆ. ಏಕೆಂದರೆ ಶೂದ್ರನು ಆರ್ಯ ಸಮುದಾಯದ ಸದಸ್ಯನೆಂದು ಹಾಗೂ ಅದರ ಗೌರವಾನ್ವಿತ ಸದಸ್ಯನೆಂದು ಅದು ತೋರಿಸುತ್ತದೆ. ಹೀಗೆ ರಾಜನ ಪಟ್ಟಾಭಿಷೇಕಕ್ಕೆ ಬ್ರಾಹ್ಮಣರು, ಕ್ಷತ್ರಿಯರು ಅಂದರೆ ಒಬ್ಬ ರಾಜನ ಪಟ್ಟಾಭಿಷೇಕ ಆಗಬೇಕಂದ್ರೆ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರ ಜೊತೆ ಶೂದ್ರರನ್ನು ಮಹಾಭಾರತದಲ್ಲಿ ಆಧಾರವಿದೆ. ಏನಂದರೆ ಮಹಾಭಾರತಕಾರ ನಾನಾ ವರ್ಣಗಳಿಂದ ಮಂತ್ರಿಗಳಾಗಿದ್ದವರ ಹೆಸರುಗಳನ್ನು ತನ್ನ ನೆನಪಿನಲ್ಲಿ ಪಟ್ಟಿ ಮಾಡ್ತಾ ಹೋಗ್ತಾರೆ. ಏನಂದರೆ ಬ್ರಾಹ್ಮಣರಿಂದ 4, ಕ್ಷತ್ರಿಯರಿಂದ 8 ಜನ, ವೈಶ್ಯರಿಂದ 21 ಜನ, ಶೂದ್ರರಿಂದ 3 ಮತ್ತು ಒಬ್ಬ ಸೂತ, ಹೀಗೆ ಒಟ್ಟು 37 ಜನ ಮಂತ್ರಿಗಳನ್ನು ಹೆಸರಿಸ್ತಾನೆ. ಶೂದ್ರರು ರಾಜ್ಯದ ಮಂತ್ರಿಗಳಾಗುವಷ್ಟಕ್ಕೆ ನಿಲ್ಲಲಿಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಅವರು ರಾಜರು ಕೂಡ ಆದರು. ಅಂದರೆ ಋಗ್ವೇದದ ಕಾಲದಲ್ಲಿ ಬರುವ ಶೂದ್ರರ ಕಥೆಗೂ ಶೂದ್ರನಿಗೆ ರಾಜನಾಗಲು ಅರ್ಹತೆ ಇಲ್ಲ ಎನ್ನುವ ಮನುವಿನ ದೃಷ್ಟಿಗೂ ಕಠೋರವಾದಂತಹ ವ್ಯತ್ಯಾಸವನ್ನು ನಾವು ಕಾಣ್ಬೋದು. ಸುದಾಸನ ಅಂದರೆ ಯಾರು ಅಂತ ನಿಮಗೆ ಗೊತ್ತಿದೆ ಅನಿಸುತ್ತೆ. ಸುದಾಸನನ ಆಳ್ವಿಕೆಯಲ್ಲಿ ಉಲ್ಲೇಖಿಸಿರುವುದಾದರೆ, ಸುದಾಸ ಮಹಾರಾಜನ ರಾಜಪುರೋಹಿತನಾಗಬೇಕಂದ್ರೆ ಯಾರು ಆಗಬೇಕು ಅಂತ ವಸಿಷ್ಠ ಮತ್ತು ವಿಶ್ವಾಮಿತ್ರರಲ್ಲಿ ಒಂದು ನಡೆದ ಘೋರ ಪೈಪೋಟಿಯನ್ನು ನಾವಿಲ್ಲಿ ಕಾಣ್ಬೋದು. ಈ ಪೈಪೋಟಿಯ ಸಂಬಂಧದಲ್ಲಿ ಉಲ್ಲೇಖಿಸಲಾಗುತ್ತೆ. ಏನಂದರೆ ಈ ಸ್ಪರ್ಧೆಯಲ್ಲಿ ಸಿಲುಕಿದ ಪ್ರಶ್ನೆ ಏನಪ್ಪ ಅಂದರೆ, ರಾಜನ ಪುರೋಹಿತನಾಗಬೇಕಂದ್ರೆ ಕೆಲಸ ನಡೆಸಲು ಯಾರಿಗೆ ಹಕ್ಕಿರಬೇಕೆಂಬುದು ಬ್ರಾಹ್ಮಣನಾಗಿದ್ದ ವಸಿಷ್ಠ ಹೇಳ್ತಾನೆ. ಆಗಲೇ ಸುದಾಸನ ಪುರೋಹಿತನಾಗಿ ಕಾರ್ಯನಿರ್ವಹಿಸುತ್ತಿದ್ದವನು ರಾಜಪುರೋಹಿತನಾಗಲು ಬ್ರಾಹ್ಮಣನಿಗೆ ಮಾತ್ರ ಹಕ್ಕಿದೆ ಎಂದು ವಾದವನ್ನು ಮಾಡ್ತಾನೆ. ಯಾರು? ವಸಿಷ್ಠ. ಆದರೆ ಕ್ಷತ್ರಿಯನಾಗಿದ್ದಂತಹ ವಿಶ್ವಾಮಿತ್ರ ಇವರೇನಂತ ಹೇಳ್ತಾರೆ ಅಂದರೆ, ಅಧಿಕಾರಕ್ಕೆ ಕ್ಷತ್ರಿಯನಿಗೆ ಹಕ್ಕುಂಟಿದೆ ಅನ್ನೋದನ್ನು ಸ್ಪರ್ಧಿಸ್ತಾನೆ. ಹೀಗೆ ಆ ಸ್ಪರ್ಧೆಯಲ್ಲಿ ವಸಿಷ್ಠ ಬ್ರಾಹ್ಮಣನಾಗಿರ್ತಾನೆ, ವಿಶ್ವಾಮಿತ್ರ ಕ್ಷತ್ರಿಯರಾಗಿರ್ತಾರೆ. ಇವರಿಬ್ಬರ ಸ್ಪರ್ಧೆಯಲ್ಲಿ ವಿಶ್ವಾಮಿತ್ರ ಜಯಶಾಲಿನಾಗ್ತಾನೆ. ಆಗ ಜಯಶೀಲನಾದಂತಹ ಸುದಾಸನನ ಪುರೋಹಿತನಾಗ್ತಾನೆ ವಿಶ್ವಾಮಿತ್ರ. ಈ ಸ್ಪರ್ಧೆ ನಿಜವಾಗಿಯೂ ಸ್ಮರಣೀಯವಾಗಿರುವಂಥದ್ದು. ಏಕೆಂದರೆ ಬ್ರಾಹ್ಮಣರನ್ನು ಶಾಶ್ವತವಾಗಿ ಪದಚ್ಯುತಿ ಮಾಡುವ ಫಲಶ್ರುತಿಯಲ್ಲದಿದ್ದರೂ ಇಲ್ಲಿ ಸಿಲುಕಿರುವ ಪ್ರಶ್ನೆ ತುಂಬ ನಿರ್ಣಾಯಕವಾಗಿರುವಂಥದ್ದು. ಏಕೆಂದರೆ ಈ ಕತೆ ಪ್ರಾಚೀನ ಸಾಹಿತ್ಯದಲ್ಲಿ ಸಿಗುವ ಸಾಮಾಜಿಕ ಇತಿಹಾಸದ ಅತ್ಯುತ್ತಮ ದಾಖಲೆ ಎನ್ನುವುದರಲ್ಲಿ ಬಹುಶಃ ಯಾವುದೇ ಅನುಮಾನವೂ ಕೂಡ ಇಲ್ಲ. ಏಕೆಂದರೆ ದುರದೃಷ್ಟವಶಾತ್ ಯಾರೂ ಇವರಲ್ಲಿ ಗಂಭೀರ ಆಸಕ್ತಿಯನ್ನು ತಳೆದಿಲ್ಲ.
ಈ ಸುದಾಸ ಮಹಾರಾಜ ಯಾರು ಎಂದು ಯಾರೂ ಸಹ ಪ್ರಶ್ನೆ ಮಾಡಲ್ಲ. ಏಕೆಂದರೆ ಸುದಾಸನು ಪೈಜವನನ ಪುತ್ರ. ಪೈಜವನನು ಕಾಶಿಯ ಮಹಾರಾಜನಾಗಿರ್ತಾನೆ. ಕಾಶಿಯ ಮಹಾರಾಜನಂತ ಆದಂತಹ ದಿವೋದಾಸನ ಮಗ ಸುದಾಸನನ ವರ್ಣ ಯಾವುದು ಅಂದರೆ, ಅವರು ಸುದಾಸ ಮಹಾರಾಜ ಶೂದ್ರನೆಂದರೆ, ಅಂದರೆ ಮಹಾರಾಜ ಯಾವ ವರ್ಣದವನಾಗಿರ್ತಾನೆ? ಶೂದ್ರ ಆಗಿರ್ತಾನೆ. ಶೂದ್ರನೆಂದರೆ ಯಾರೂ ಕೂಡ ನಂಬುವುದಿಲ್ಲ. ಆದರೆ ಇದು ನಿಜ ಸ್ಥಿತಿ. ಅದನ್ನು ಮಹಾಭಾರತದ ಆಧಾರದಿಂದ ನಾವು ಸಾಧಿಸಬಹುದು. ಏಕೆಂದರೆ ಶಾಂತಿ ಪರ್ವದಲ್ಲಿ ಈ ಪೈಜವನನ ಬಗ್ಗೆ ಉಲ್ಲೇಖವಿದೆ. ಪೈಜವನ ಅಂದರೆ ಶೂದ್ರನೆಂದು ಹೇಳಿದೆ. ಈ ಬೆಳಕಿನಲ್ಲಿ ನೋಡಿದರೆ ಆರ್ಯ ಸಮಾಜದಲ್ಲಿ ಶೂದ್ರನಿಗಿದ್ದ ಸ್ಥಾನಮಾನದ ಬಗ್ಗೆ ಸುದಾಸನ ಕತೆ ಹೊಸ ಬೆಳಕು ಚೆಲ್ಲುತ್ತೆ. ಶೂದ್ರನೆಂಬ ಸಾಮ್ರಾಟನಾಗಿದ್ದ ಎಂಬುದನ್ನು ಇದು ತೋರಿಸುತ್ತದೆ. ಶೂದ್ರ ಚಕ್ರವರ್ತಿಗೆ ಸೇವೆಗೈಯುವುದು ಅವಮಾನಕರ ವಿಷಯವಲ್ಲವೆಂದು ಬ್ರಾಹ್ಮಣ ಕ್ಷತ್ರಿಯರಿಬ್ಬರು ಭಾವಿಸಿರಲಿಲ್ಲವೆಂದು ಕೂಡ ಇದು ತೋರಿಸುತ್ತದೆ. ಅಷ್ಟೇ ಅಲ್ಲದೆ ಅವನ ಆಶ್ರಯವನ್ನು ಪಡೆಯುವುದಕ್ಕಾಗಿ ಅವರಿಬ್ಬರು ತಮ್ಮ ತಮ್ಮ ಶ್ರೇಷ್ಠತೆಗೆ ಸ್ಪರ್ಧಿಸರೆಂದು ಅವನ ಗೃಹದಲ್ಲಿ ವೈದಿಕ ಆಚರಣೆಗಳನ್ನು ಮಾಡಲು ಸಿದ್ಧರಿದ್ದರೆಂಬುದನ್ನು ಕೂಡ ಇದು ಪ್ರಕಟಿಸುತ್ತದೆ. ಹೀಗೆ ಆನಂತರದ ಯುಗಗಳಲ್ಲಿ ಶೂದ್ರ ರಾಜರು ಇರಲಿಲ್ಲವೆಂದು ಹೇಳಲು ಸಾಧ್ಯವಿಲ್ಲ. ಬದಲಿಗೆ ಮನುವಿಗಿಂತ ಮೊದಲು ಬಂದ 2 ರಾಜವಂಶಗಳು ಶೂದ್ರರೆಂದು ಇತಿಹಾಸ ನಮಗೆ ತೋರಿಸಿಕೊಡುತ್ತದೆ. ಕ್ರಿಸ್ತಪೂರ್ವ 413ರಿಂದ ಕ್ರಿಸ್ತಪೂರ್ವ 322ರವರೆಗೆ ಆಳಿದ ನಂದರು ಶೂದ್ರರಾಗಿದ್ದರು. ಅವರ ಉತ್ತರಾಧಿಕಾರಿಗಳಾಗಿ ಬಂದು ಕ್ರಿಸ್ತಪೂರ್ವ 322ರಿಂದ ಕ್ರಿಸ್ತಪೂರ್ವ 183ರವರೆಗೆ ಆಳಿದ ಮೌರ್ಯರು ಸಹ ಶೂದ್ರರಾಗಿದ್ದರು. ಶೂದ್ರ ಉನ್ನತ ಗೌರವವನ್ನು ಪಡೆಯುತ್ತಿದ್ದನೆನ್ನುವುದಕ್ಕೆ ಅಶೋಕನ ವಿಷಯ ಹೇಳುವುದಕ್ಕಿಂತ ಹೆಚ್ಚಿನ ಪ್ರಕಾಶಮಾನವಾದ ಪ್ರಮಾಣ ಯಾವುದಿದೆ? ಅಶೋಕ ಭಾರತದ ಚಕ್ರವರ್ತಿ. ಅಷ್ಟೇ ಅಲ್ಲ, ಅವನು ಶೂದ್ರನಾಗಿದ್ದ. ಅವನ ಚಕ್ರಾಧಿಪತ್ಯ ಶೂದ್ರರು ಕಟ್ಟಿದ ಚಕ್ರಾಧಿಪತ್ಯವಾಗಿತ್ತು. ವೇದಾಧ್ಯಯನ ಮಾಡಲು ಶೂದ್ರನಿಗೆ ಹಕ್ಕಿದೆಯೇ ಎಂಬ ಪ್ರಶ್ನೆಯು ಸಂಬಂಧವಾಗಿ ಛಾಂದೋಗ್ಯ ಉಪನಿಷತ್ತಿನ ಕಡೆಗೆ 4:1-2 ಗಮನ ಸೆಳೆಯಬಹುದು. ಜಾನಶ್ರುತಿಗೆ ಗುರು ರೈಕ್ವನು ವೇದ ವಿದ್ಯೆ ಹೇಳಿಕೊಟ್ಟ ಕತೆ ಇಲ್ಲಿ ಬರುತ್ತದೆ. ಈ ಜಾನಶ್ರುತಿ ಶೂದ್ರನಾಗಿದ್ದನು. ಈ ಕಥೆಯು ನಿಜವಾದ ಕಥೆಯಾಗಿ ಆಗಿದ್ದರೆ ವೇದ ಅಧ್ಯಯನ ಮಾಡಲು ಶೂದ್ರನಿಗೆ ಅಡ್ಡಿ ಇರದಂಥ ಒಂದು ಕಾಲವಿತ್ತು ಎಂಬುದು ನಿಸ್ಸಂಶಯವಾಗಿ ವಿಷಯವಾಗುತ್ತದೆ. ವೇದ ಅಧ್ಯಯನವನ್ನು ಮಾಡಲು ಶೂದ್ರರು ಸ್ವತಂತ್ರರಾಗಿರುವುದಷ್ಟೇ ಅಲ್ಲದೆ ಅವರು ಋಷಿ ಪಟ್ಟಕ್ಕೂ ಏರಿದ್ದರು. ವೇದ ಸೂಕ್ತಗಳ ರಚನಾಕಾರರು ಆಗಿದ್ದರು. ಕಾವೇಶ ಐಲುಸನ್ ಕತೆ ತುಂಬ ಉದ್ಬೋಧಕವಾಗಿದೆ. ಅವನು ಋಷಿಯು ಋಗ್ವೇದದ 10ನೇ ಮಂಡಲದ ಅನೇಕ ಸೂಕ್ತಗಳ ಕರ್ತೃವೂ ಆಗಿದ್ದಾನೆ. ವೈದಿಕ ಆಚರಣೆಗಳು ಮತ್ತು ಮಾಡಲು ಶೂದ್ರನಿಗೆ ಧಾರ್ಮಿಕ ಅರ್ಹತೆ ಇದೆಯೇ ಎಂಬ ವಿಷಯದ ಬಗ್ಗೆ ಮುಂದಿನ ವಿವರಗಳನ್ನು ಕೊಡಬಹುದು. ಶೂದ್ರರು ಕೂಡ ವೈದಿಕ ಯಜ್ಞಗಳನ್ನು ಮಾಡಬಹುದು ಎಂದು ಹೇಳುವ ಪ್ರಾಚೀನ ಗುರುವಾದ ಬದರಿಯನ್ನು ಈತನ ಕೃತಿ ಉಪಲಬ್ಧವಿಲ್ಲ. ಪೂರ್ವ ಮೀಮಾಂಸಕಾರನಾದ ಜೈಮಿನಿ ಹೆಸರಿಸುತ್ತಾನೆ. ವೈದಿಕ ಯಜ್ಞದ ಆಚರಣೆಗೆ ಅತ್ಯಗತ್ಯವಾದ 3 ಪವಿತ್ರಾಗ್ನಿಗಳನ್ನು ಶೂದ್ರ ಉಂಟು ಮಾಡಬಹುದೆಂದು ಹೇಳುವ ಇನ್ನೊಂದು ಪರಂಪರೆಯಿತ್ತೆಂದು ಭಾರದ್ವಾಜ ಶೌತ ಸೂತ್ರ 5:28 ಒಪ್ಪಿಕೊಳ್ಳುತ್ತದೆ. ಹಾಗೆಯೇ ವೈದಿಕ ಆಚರಣೆಗಳನ್ನು ನೆರವೇರಿಸಲು ಶೂದ್ರನಿಗೆ ಅರ್ಹತೆ ಇತ್ತೆಂದು ಕಾತ್ಯಾಯನ ಶೌತ ಸೂತ್ರದ 1 ಮತ್ತು 5 ವ್ಯಾಖ್ಯಾನಕಾರನು ಕೆಲವು ವೈದಿಕ ಶಾಸ್ತ್ರ ಗ್ರಂಥಗಳಿಂದ ಊಹಿಸಬಹುದೆಂದು ಹೇಳ್ತಾನೆ.
ಹಾಗೆ ಯಜ್ಞ ಕಾರ್ಯದಲ್ಲಿ ನಿರತನಾದ ಪುರೋಹಿತನು ಸದಾಚಾರವನ್ನು ಅನುಸರಿಸಬೇಕೆಂದು ಶತಪಥ ಬ್ರಾಹ್ಮಣದಲ್ಲಿ ನಮಗೆ ನಿಯಮವಿದೆ. ಯಜ್ಞವನ್ನು ಪ್ರಾರಂಭಿಸಲು ಅವಿಸ್ಕುಟನನ್ನು ಯಾಜ್ಞಿಕ ಪುರೋಹಿತ ಏಕೆ ಸಂಬೋಧಿಸಬೇಕೆಂಬ ವಿಧಾನದ ಬಗ್ಗೆ ಅದು ಹೇಳುವ ನಿಯಮ ಹೀಗಿದೆ. ಅದೇನೆಂದರೆ, ಈ ಸಂಬೋಧನೆಯ ರೂಪ 4 ಬಗೆಯಾಗಿವೆ. ಅವುಗಳೆಂದರೆ, ಬ್ರಾಹ್ಮಣನನ್ನು ಸಂಬೋಧಿಸುವಾಗ ಹಿ ಇತ್ತ ದಯಮಾಡಿಸಿ ಅಂತ, ವೈಶ್ಯನನ್ನು ಮತ್ತು ಕ್ಷತ್ರಿಯನನ್ನು ಕರೆಯುವಾಗ ಹಿ ಬನ್ನಿ ಅಂತ, ಅದರ್ವ ಅಂದರೆ ಕೂಡಲೇ ಬನ್ನಿ, ಅದರ್ವ ಅಂದರೆ ಕೂಡಲೇ ಬನ್ನಿ ಎಂದು ಶೂದ್ರನನ್ನು ಕರೆಯುವಾಗ ಹದವ ಅಂದರೆ ಹೋಡಿ ಬಾ ಎಂದು ಹೇಳಬೇಕು. ಹೀಗೆ ಸೋಮಯಾಗವನ್ನು ಮಾಡಲು ಮತ್ತು ಸೋಮರಸವನ್ನು ಸೇವಿಸಲು ಶೂದ್ರ ಅರ್ಹನೆಂದು ಶತಪಥ ಬ್ರಾಹ್ಮಣದಲ್ಲಿ ಆಧಾರವಿದೆ. ಸೋಮಯಾಗದಲ್ಲಿ ಪಯೋವ್ರತ ಕ್ಷೀರವನ್ನು ಮಾತ್ರ ಸೇವಿಸುವ ವ್ರತಕ್ಕೆ ಪಯೋವ್ರತ ಅಂತ ಕರಿತೀವಿ. ಬದಲಾಗಿ ಮಸ್ತು ಅಂದರೆ ಮಜ್ಜಿಗೆಯನ್ನು ಶೂದ್ರನಿಗೆ ಅದು ವಿಧಿಸುತ್ತದೆ. ಅದೇ ಶತಪಥ ಬ್ರಾಹ್ಮಣದಲ್ಲಿ ಇನ್ನೊಂದೆಡೆ ಹೀಗೆ ಹೇಳಿದೆ: ಬ್ರಾಹ್ಮಣ, ರಾಜನ್ಯ, ವೈಶ್ಯ ಮತ್ತು ಶೂದ್ರರೆಂಬ 4 ವರ್ಣಗಳಿವೆ. ಇವರಲ್ಲಿ ಯಾರು ಸೋಮರಸಕ್ಕೆ ವಿರೋಧಿಗಳಲ್ಲ. ಇವರಲ್ಲಿ ಯಾರಾದರೂ ಅದನ್ನು ಇಷ್ಟಪಡದಿದ್ದರೆ ಅದಕ್ಕಾಗಿ ಅವರು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಅಂದರೆ ಸೋಮರಸ ಪಾನ ಶೂದ್ರರನ್ನು ಒಳಗೊಂಡಂತೆ ಎಲ್ಲರಿಗೂ ಸುಸಮ್ಮತವಾಗಿದ್ದಷ್ಟೇ ಅಲ್ಲದೆ ಕಡ್ಡಾಯವೂ ಆಗಿತ್ತು. ಆದರೆ ಸೋಮರಸ ಪಾನ ಮಾಡಲು ಶೂದ್ರನಿಗೆ ಅಕ್ಕಿತ್ತೆಂದು ಖಚಿತವಾಗಿ ಆಧಾರ ಅಶ್ವಿನಿಗಳ ಕಥೆಯಲ್ಲಿ ಇದೆ. ಆ ಕತೆ ಹೇಳುವಂತೆ, ಆಗ ತಾನೇ ಮಿಂದು ಬೆತ್ತಲಾಗಿದ್ದ ಸುಕನ್ಯೆಯನ್ನು ಅಶ್ವಿನಿ ದೇವತೆಗಳು ನೋಡಿದರು. ಯೌವನಸ್ಥ ಹುಡುಗಿಯಾದ ಆಕೆಯನ್ನು ಚ್ಯವನ ಮಹರ್ಷಿಗೆ ಮದುವೆ ಮಾಡಿದ್ದರು. ಆ ಸಮಯದಲ್ಲಿ ಅವನು ಈಗಲೋ ಆಗಲೋ ಸಾಯುವಂತಹ ಮುದುಕನಾಗಿದ್ದನು. ಸುಕನ್ಯೆಯ ಸೌಂದರ್ಯಕ್ಕೆ ಮಾರು ಹೋದ ಅಶ್ವಿನಿ ದೇವತೆಗಳು, ನಮ್ಮಲ್ಲಿ ಯಾರನ್ನಾದರೂ ಪತಿಯನ್ನಾಗಿ ಸ್ವೀಕರಿಸು, ನಿನ್ನ ಯೌವನವನ್ನು ನಿಷ್ಫಲಗೊಳಿಸುವುದು ಒಳಿತಲ್ಲ ಎಂದರು. ಅವಳು, ನಾನು ಪತಿವ್ರತೆ ಎಂದು ಆ ಮಾತನ್ನು ತಿರಸ್ಕರಿಸಿದಳು. ಅವರು ಅವಳೊಂದಿಗೆ ಮತ್ತೆ ಮಾತನಾಡಿ, ನಾವಿಬ್ಬರು ಹೆಸರಾಂತ ದೇವ ವೈದ್ಯರು. ನಿನ್ನ ಪತಿಯನ್ನು ನಾವು ಯೌವನಿಗನನ್ನಾಗಿಯೂ ಸುಂದರವನ್ನಾಗಿಯೂ ಮಾಡುತ್ತೇವೆ. ಆದ್ದರಿಂದ ನಮ್ಮಲ್ಲಿ ಒಬ್ಬರನ್ನು ನಿನ್ನ ಪತಿಯನ್ನಾಗಿ ಆರಿಸಿಕೊ ಎಂದು ಆ ಒಪ್ಪಂದಕ್ಕೆ ಬರುವಂತೆ ಸೂಚಿಸ್ತಾರೆ. ಅವಳು ತನ್ನ ಗಂಡನ ಬಳಿಗೆ ಹೋಗಿ ಈ ಒಪ್ಪಂದದ ಬಗ್ಗೆ ಹೇಳ್ತಾಳೆ. ಹಾಗೆ ಮಾಡು ಎಂದು ಚ್ಯವನ ಸುಕನ್ಯೆಗೆ ಹೇಳ್ತಾನೆ. ಕರಾರು ಈಡೇರಿತು. ಅಶ್ವಿನಿ ದೇವತೆಗಳು ಚ್ಯವನನನ್ನು ಯೌವನನನ್ನಾಗಿ ಮಾಡಿದರು. ಆಮೇಲೆ ದೇವತೆಗಳ ಪಾನವಾದ ಸೋಮರಸಕ್ಕೆ ಅಶ್ವಿನಿ ದೇವತೆಗಳಿಗೆ ಹಕ್ಕಿದೆಯೇ ಎಂಬ ಪ್ರಶ್ನೆ ಉದ್ಭವವಾಗುತ್ತೆ. ಆವಾಗ ಅಶ್ವಿನಿಗಳು ಶೂದ್ರರು, ಆದ್ದರಿಂದ ಅವರಿಗೆ ಸೋಮರಸ ಪಾನ ಮಾಡಲು ಹಕ್ಕಿಲ್ಲ ಎಂದು ಇಂದ್ರನು ಆಕ್ಷೇಪಿಸುತ್ತಾನೆ. ಆದರೆ ಅಶ್ವಿನಿ ದೇವತೆಗಳಿಂದ ಚಿರ ಯೌವನವನ್ನು ಪಡೆದ ಚ್ಯವನನು ಆ ವಾದವನ್ನು ತಳ್ಳಿಹಾಕಿ ಅವರಿಗೆ ಸೋಮರಸವನ್ನು ಕೊಡಬೇಕೆಂದು ಒತ್ತಾಯಪಡಿಸ್ತಾನೆ. ವೈದಿಕ ಯಜ್ಞಗಳನ್ನು ಶೂದ್ರ ಮಾಡುತ್ತಿದ್ದರೆಂಬ ಸಂಗತಿ ಇದ್ದ ಹೊರತು ಈ ಎಲ್ಲ ನಿದರ್ಶನಗಳು ಅರ್ಥಹೀನವಾಗುತ್ತವೆ. ಅಶ್ವಮೇಧವೆಂದು ಹೆಸರಾದ ವೈದಿಕ ಯಜ್ಞದಲ್ಲಿ ಶೂದ್ರ ಸ್ತ್ರೀ ಪಾಲುದಾರಳಾಗಿದ್ದಳೆಂಬುದನ್ನು ತೋರಿಸಲು ಆಧಾರವಿದೆ. ಉಪನಯನ ಮತ್ತು ಜನಿವಾರ ಧಾರಣೆ ಹಕ್ಕು ಶೂದ್ರರಿಗೆ ನಿಷಿದ್ಧವೆಂದು ಸ್ಪಷ್ಟವಾಗಿ ಎಲ್ಲಿಯೂ ಕೂಡ ಹೇಳಿಲ್ಲ. ಇಲ್ಲಿ ನೀವು ನೋಡ್ಬೋದು, ಉಪನಯನ ಮತ್ತು ಜನಿವಾರ ಧಾರಣೆ ಹಕ್ಕು ಶೂದ್ರರಿಗೆ ನಿಷಿದ್ಧವೆಂದು ಸ್ಪಷ್ಟವಾಗಿ ಎಲ್ಲಿಯೂ ಕೂಡ ಹೇಳಿಲ್ಲ. ಪ್ರತಿಯಾಗಿ ಉಪನಯನಕ್ಕೆ ಶೂದ್ರ ಅರ್ಹ ಎಂಬ ಸ್ಪಷ್ಟ ಅನುಮತಿ ಸಂಸ್ಕಾರ ಗಣಪತಿಯಲ್ಲಿ ಘೋಷಿತವಾಗಿದೆ. ಸೊ ಇದು ಮ್ಯಾಕ್ಸ್ ಮುಲ್ಲರ್ ಅವರಿಂದ ಉಲ್ಲೇಖಿತ ಏನ್ಷಿಯಂಟ್ ಸ್ಯಾನಿಕ್ರಿಟ್ ಲಿಟರೇಚರ್ ಎಂಬ ಪುಸ್ತಕದಿಂದ ಈ ಒಂದು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಓಕೆ, ಉಪನಯನ ಮತ್ತು ಜನಿವಾರ ಧಾರಣೆ ಹಕ್ಕು ಶೂದ್ರರಿಗೆ ನಿಷಿದ್ಧವೆಂದು ಸ್ಪಷ್ಟವಾಗಿ ಎಲ್ಲೂ ಕೂಡ ಹೇಳಿರಲಿಲ್ಲ. ಆದರೆ ಶೂದ್ರ ಕೆಳ ವರ್ಣಕ್ಕೆ ಸೇರಿದವನಾಗಿದ್ದರೂ ಮನುವಿಗಿಂತ ಹಿಂದೆ ಅವನು ಸ್ವತಂತ್ರ ಪ್ರಜೆಯಾಗಿದ್ದ.
ಅಂದರೆ ಮನು ಬರೋಕ್ಕಿಂತ ಮುಂಚಿತವಾಗಿ ಶೂದ್ರ ಕೆಳವರ್ಗಕ್ಕೆ ಸೇರಿದವನಾಗಿದ್ದರೂ ಕೂಡ ಅವನು ಯಾವುದೇ ಒಂದು ಎಲ್ಲ ಕಡೆಯೂ ಕೂಡ ಭಾಗವಹಿಸ್ತಿದ್ದ. ಅವನು ಸ್ವತಂತ್ರ ಪ್ರಜೆ ಆಗಿದ್ದು ಕೂಡ ಎಂಬುದನ್ನು ನಾವು ಅಲೆಗಳೆಯುವಂತಿಲ್ಲ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಬರುವ ಈ ಮುಂದಿನ ಅವಕಾಶಗಳನ್ನು ಪರಿಶೀಲಿಸಿ. ಏನಂದರೆ, ಹುಟ್ಟು ಗುಲಾಮನಲ್ಲದ, ಇನ್ನೂ ಪ್ರಾಪ್ತ ವಯಸ್ಕನಾದ, ಆದರೆ ಹುಟ್ಟಿನಿಂದ ಆರ್ಯನಾದ ಶೂದ್ರನನ್ನು ಅವನ ನೆಂಟರಿಷ್ಟರು ಮಾರಾಟ ಮಾಡಿದರೆ ಅಥವಾ ಜೀತಕ್ಕಿಟ್ಟರೆ 2 ಪಣ ದಂಡದ ಶಿಕ್ಷೆಗೆ ಗುರಿಪಡಿಸಬೇಕು. ಅಂದರೆ ಗುಲಾಮನ ಹಣವನ್ನು ವಂಚಿಸಿದರೆ ಅಥವಾ ಆರ್ಯನಾಗಿ ಅವನು ಅನುಭವಿಸುವ ಸವಲತ್ತುಗಳನ್ನು ಕಿತ್ತುಕೊಂಡರೆ ಆರ್ಯನನ್ನು ಗುಲಾಮನನ್ನಾಗಿ ಮಾಡಿದ್ದಕ್ಕಾಗಿ ವಿಧಿಸಿದ ಅರ್ಧ ದಂಡದ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ತಿಳಿಸುತ್ತೆ. ಜೀತ ವಿಮುಕ್ತ ಹಣವನ್ನು ಕೊಟ್ಟರೂ ಗುಲಾಮನನ್ನು ಮುಕ್ತಗೊಳಿಸದಿದ್ದರೆ 12 ಪಣ ದಂಡದಿಂದ ಶಿಕ್ಷಿಸಬೇಕು. ವಿನಾಕಾರಣ ಗುಲಾಮನನ್ನು ಬಂಧನದಲ್ಲಿಟ್ಟರೆ ಸರೋದಶ್ಚರ ಕರಣಾತ್ ಅದೇ ರೀತಿ ಶಿಕ್ಷಿಸಬೇಕು. ತನ್ನನ್ನೇ ತಾನು ಗುಲಾಮನನ್ನಾಗಿ ವಿಕ್ರಯಿಸಿಕೊಂಡ ಮನುಷ್ಯನ ಮಗ ಆರ್ಯನಾಗಿರುತ್ತಾನೆ. ತನ್ನ ದಣಿಯು ಕೆಲಸ ಮಾಡಿದ್ದಕ್ಕಾಗಿ ಜೀತಗಾರನಿಗೆ ಸಂಬಳದ ಹಕ್ಕು ಇದ್ದೇ ಇದೆ ಮತ್ತು ಪಿತ್ರಾರ್ಜಿತ ಆಸ್ತಿಗೂ ಅವನಿಗೆ ಹಕ್ಕಿದೆ. ಮನು ಏಕೆ ಶೂದ್ರರನ್ನು ದಮನ ಮಾಡಿದ? ಮನು ಏಕೆ ಶೂದ್ರರನ್ನು ದಮನ ಮಾಡಿದ? ನಾವು ಇಲ್ಲಿ ಕೆಳಗಡೆ ನೋಡ್ತಾ ಹೋಗೋಣ. ಯಾಕೆ ಮನು ಶೂದ್ರರನ್ನು ದಮನ ಮಾಡಿದ ಅಂತ. ಶೂದ್ರರ ಬಗೆಗೆ ಈ ರಹಸ್ಯ ಸರಳವಾದ ರಹಸ್ಯವಲ್ಲ, ಅದು ಸಂಕೀರ್ಣವಾದದ್ದು. ಅನರ್ಹರನ್ನು ಆರ್ಯೀಕರಣ ಮಾಡಲು, ಅಂದರೆ ಆರ್ಯ ಸಂಸ್ಕೃತಿಯ ಚೌಕಟ್ಟಿನೊಳಗೆ ಅವರನ್ನು ತರಲು ಆರ್ಯರು ಸದಾ ಪ್ರಯತ್ನಿಸುತ್ತಿದ್ದರು. ಅನಾರ್ಯ ಜನಸಮೂಹಗಳನ್ನು ಮತಾಂತರಗೊಳಿಸುವುದಕ್ಕಾಗಿ ಧಾರ್ಮಿಕ ಮತಾಚರಣೆಗಳನ್ನು ಬೆಳೆಸುತ್ತಿದ್ದ ಆರ್ಯರು ಆರ್ಯೀಕರಣಗೊಳಿಸುವುದರಲ್ಲಿ ತುಂಬ ಆಸಕ್ತರಾಗಿದ್ದರು. ಈ ವ್ರಾತ್ಯ ಸ್ತೋಮವನ್ನು ಕುರಿತು ಮಹಾಮಹೋಪಾಧ್ಯಾಯ ಹರಿಪ್ರಸಾದ ಶಾಸ್ತ್ರಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಆಚರಣೆಯಿಂದ ವ್ರಾತ್ಯರನ್ನು ಶುದ್ಧೀಕರಿಸಲಾಗುತ್ತಿತ್ತು. ಇದನ್ನು ಪಂಚವಿಂಶ ಬ್ರಾಹ್ಮಣದಲ್ಲಿ ವರ್ಣಿಸಲಾಗಿದೆ. ಅದು ವೈದಿಕ ಕಾಲದಲ್ಲಿದ್ದ ಇತರ ಭಾರೀ ಆಚರಣೆಗಳಿಂದ ಕೊನೆ ಪಕ್ಷ ಒಂದಶಂದಲ್ಲಿ ಭಿನ್ನವಾಗಿತ್ತು. ಅದೇನೆಂದರೆ, ಇತರ ಆಚರಣೆಗಳಲ್ಲಿ ಒಬ್ಬನೇ ಯಾಜ್ಞಿಕ ಮತ್ತು ಅವನ ಪತ್ನಿ ಯಜ್ಞಶಾಲೆಯಲ್ಲಿ ಇರುತ್ತಿದ್ದರು. ಈ ವ್ರತದಲ್ಲಿ ಸಾವಿರಾರು ಯಜ್ಞಿಕರು ಇರುತ್ತಿದ್ದರು. ಅವರಲ್ಲಿ ಅತ್ಯಂತ ವಿವೇಕಿಯಾದ, ಅತ್ಯಂತ ಶ್ರೀಮಂತನಾದ ಅಥವಾ ಅತ್ಯಂತ ಪ್ರಬಲನಾದವನು ಗ್ರಾಹಪತಿಯಾಗಿ ನಡೆದುಕೊಳ್ಳುತ್ತಿದ್ದನು. ಉಳಿದವರು ಅವನನ್ನು ಅನುಸರಿಸುತ್ತಿದ್ದರು. ಉಳಿದವರಿಗಿಂತ ಗ್ರಾಹಪತಿ ಅತ್ಯಂತ ಹೆಚ್ಚಿನ ದಕ್ಷಿಣೆಯನ್ನು ಕೊಡಬೇಕಾಗಿತ್ತು. ಈ ಆಚರಣೆಯು ಋಷಿಗಳ ಸಮುದಾಯಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ವ್ರಾತ್ಯರನ್ನು ಬರಮಾಡಿಕೊಳ್ಳುವ ಒಂದು ತಂತ್ರವೆಂದು ನನಗನಿಸುತ್ತದೆ. ಅಂತಹ ಆಚರಣೆಗಳು ಪದೇ ಪದೇ ನಡೆಯುತ್ತಿದ್ದವು. ಹಾಗೆ ಹಿಂಡಾದ ಅಲೆಮಾರಿ ಆರ್ಯರನ್ನು ಸ್ವೀಕರಿಸಿ ಅಲ್ಲಲ್ಲಿ ನೆಲೆಗೊಳಿಸಿದರು. ಈ ರೀತಿ ಶುದ್ಧೀಕರಣಗೊಂಡ ವ್ರಾತ್ಯರು ತಮ್ಮ ವ್ರಾತ್ಯ ಜೀವನದ ಸರಕು ಸರಂಜಾಮುಗಳನ್ನು ನೆಲೆಗೊಂಡ ಬದುಕಿನ ಒಳಗೆ ತರದಂತೆ ನೋಡಿಕೊಂಡರು. ಅವುಗಳನ್ನು ಇನ್ನೂ ವ್ರಾತ್ಯರಾಗಿ ಉಳಿದವರಿಗೆ ಬಿಟ್ಟು ಬರಬೇಕಾಗಿತ್ತು. ಅಥವಾ ನಾನು ಬೇರೊಂದೆಡೆ ತೋರಿಸಿರುವಂತೆ ಋಷಿಗಳು ಕೀಳು ಭಾವನೆಯಿಂದ ಕಂಡ ಮಗಧ ದೇಶದ ಬ್ರಾಹ್ಮಣರೆಂದು ಹೇಳಲಾದ ಜನರ ಜೊತೆ ಸೇರಿಕೊಂಡು ಅವರು ಬದುಕಬೇಕಾಗಿತ್ತು. ಆದರೆ ವ್ರಾತ್ಯರು ನೆಲೆ ನಿಂತ ಬದುಕಿಗೆ ಸ್ವೀಕರಿಸಿದಾಗ ಅವರನ್ನು ಸಮಾನರೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳಲಾಯಿತು. ಅವರು ಮಾಡಿದ ಅಡುಗೆಯನ್ನು ಋಷಿಗಳು ಊಟ ಮಾಡುತ್ತಿದ್ದರು. ಋಷಿಗಳು ಮಾಡುತ್ತಿದ್ದ ಅಡುಗೆಯನ್ನು ಅವರು ಊಟ ಮಾಡುತ್ತಿದ್ದರು. ಅವರಿಗೆ 3 ವೇದಗಳಾದ ಸಾಮ, ಋಕ್ ಮತ್ತು ಯಜುಸ್ ವಿದ್ಯೆಯನ್ನು ಹೇಳಿಕೊಡುತ್ತಿದ್ದರು. ವೇದಾಭ್ಯಾಸ, ವೇದ ಬೋಧನೆ ಮತ್ತು ತಮಗೂ ಮತ್ತು ಇತರರಿಗೂ ಯಜ್ಞ ಕಾರ್ಯಾಚರಣೆಗಳನ್ನು ಮಾಡಲು ಅವರಿಗೆ ಅವಕಾಶವಿತ್ತು. ಅವರನ್ನು ಸಂಪೂರ್ಣವಾಗಿ ಸಮಾನರನ್ನಾಗಿ ಪರಿಗಣಿಸಿದರು. ಸಂಪೂರ್ಣವಾಗಿ ಸಮಾನರಾದದ್ದಷ್ಟೇ ಅಲ್ಲದೆ ಋಷಿಯ ಅತ್ಯುನ್ನತ ಜಾಣ್ಮೆಯನ್ನು ಗಳಿಸ್ತಾರೆ.
ಶಾಮವೇದದ ಮಂತ್ರಗಳು ಮತ್ತು ಋಕ್ಕಗಳನ್ನು ಕೂಡ ಅವರಿಗೆ ಸ್ಫುರಣಗೊಂಡವು. ಹೀಗೆ ಶುದ್ಧೀಕರಣಗೊಂಡ ಭೃತ್ಯದಲ್ಲಿ ಒಬ್ಬನಾದ ಕೌಶಿತಕಿಗೆ ಋಗ್ವೇದದ ಬ್ರಾಹ್ಮಣಗಳನ್ನು ಸಂಗ್ರಹಿಸಲು ಅವಕಾಶವಾಯಿತು. ಈ ಸಂಹಿತೆಯನ್ನು ಕೌಶಿತಕಿ ಸಂಹಿತೆ ಎಂದು ಕರೆಯುತ್ತಾರೆ. ಹೀಗೆ ಇಷ್ಟವುಳ್ಳ ಅನಾರ್ಯರನ್ನು ತಮ್ಮ ಜೀವನ ವಿಧಾನಕ್ಕೆ ಮತಾಂತರಗೊಳಿಸುವಷ್ಟೇ ಇಷ್ಟವಿಲ್ಲದ ಅಸುರರನ್ನು ಆರ್ಯರು ಮತಾಂತರಗಳನ್ನು ಮಾಡುತ್ತಿದ್ದರು. ಈ ಅಸುರರು ಆರ್ಯರನ್ನು, ಅವರ ಯಜ್ಞಗಳನ್ನು, ಅವರ ಚಾತುರ್ವರ್ಣವನ್ನು, ಅವರ ವೇದಗಳನ್ನು ಕೂಡ ವಿರೋಧಿಸುತ್ತಿದ್ದರು. ಪುರಾಣದ ಪ್ರಕಾರ ಅಸುರರು ಈ ವೇದಗಳನ್ನು ಆರ್ಯರಿಂದ ಅಪಹರಿಸಿದರು. ಅಸುರರಲ್ಲೇ ಕೆಲವರು ಆರ್ಯ ಸಂಸ್ಕೃತಿಗೆ ಮತಾಂತರಗೊಳ್ಳಲು ಇಚ್ಛೆಯುಳ್ಳವರಾಗಿದ್ದರು. ಮತ್ತೆ ಕೆಲವರು ಅದನ್ನು ತೀವ್ರವಾಗಿ ವಿರೋಧಿಸುತ್ತಿದ್ದರು. ಈ ಅಂಶವನ್ನು ಹಿರಣ್ಯಕಶಿಪುವನ್ನು ಸಂಹರಿಸಿ ಪ್ರಹ್ಲಾದನನ್ನು ಸಂರಕ್ಷಿಸಿದ ವಿಷ್ಣುವಿನ ಕಥೆಯಲ್ಲಿ ನೋಡಬಹುದು. ಈ ಅನರ್ಹರನ್ನು ದೇಶೀಯರೊಡನೆ ಸೇರಿಸಿಕೊಂಡು ಅವರಿಗೆ ಪೌರ ಹಕ್ಕುಗಳನ್ನು ಕೊಟ್ಟ ನಿದರ್ಶನಗಳು ಕೂಡ ಇವೆ. ಶೂದ್ರರ ಬಗ್ಗೆ ವಿರೋಧಿ ಧೋರಣೆಯನ್ನು ಏಕೆ ತಾಳಿದರು? ಶೂದ್ರರನ್ನು ಸಂಪೂರ್ಣವಾಗಿ ದೇಶೀಯರನ್ನಾಗಿ ಮಾಡಿಕೊಂಡು ಎಲ್ಲ ಪೌರ ಹಕ್ಕುಗಳನ್ನು ನೀಡಿ ಆಮೇಲೆ ಅವರ ಪೌರ ಹಕ್ಕುಗಳನ್ನೆಲ್ಲ ಕಿತ್ತುಕೊಂಡು ಅವರನ್ನು ಏಕೆ ಹೊರಗಿಟ್ಟರು? ನಿಷಾದರರನ್ನು ಕುರಿತು ವಿವರಣೆ ಈ ರಹಸ್ಯಕ್ಕೆ ಸಿಗುವ ಉತ್ತರವಾಗಿರುವುದನ್ನು ಕಡೆಗಣಿಸಬಾರದು. ಈ 5 ಬುಡಕಟ್ಟುಗಳಿಗೆ ಸಂಬಂಧಿಸಿದಂತೆ ಪ್ರಾಚೀನ ಸಂಸ್ಕೃತ ಸಾಹಿತ್ಯದಲ್ಲಿ ಅಪಾರ ಉಲ್ಲೇಖಗಳಿವೆ. ಅವುಗಳಲ್ಲಿ ನಾನಾ ಹೆಸರುಗಳಿಂದ, ಅಂದರೆ ಕ್ರಿಸ್ತಯರು, ಪಂಚಾಕ್ಷಿತಯರು, ಪಂಚಜಾತರು ಎಂದು ವಿವರಿಸಲಾಗಿದೆ. ಈ ಹೆಸರುಗಳು ಏನನ್ನು ಸೂಚಿಸುತ್ತವೆ ಎನ್ನುವುದರ ಬಗ್ಗೆ ಭಿನ್ನಾಭಿಪ್ರಾಯವಿದೆ. ಋಗ್ವೇದದ ಭಾಷ್ಯಕಾರನಾದ ಸಾಯಣಾಚಾರ್ಯನು ಈ ಹೆಸರುಗಳು 4 ವರ್ಣಗಳಿಗೂ ನಿಷಾದರಿಗೂ ಸಂಬಂಧಿಸಿವೆ ಎನ್ನುತ್ತಾನೆ. ನಿಷಾದರ ಬಗ್ಗೆ ವಿಷ್ಣು ಪುರಾಣ ಈ ಮುಂದಿನ ಕಥೆಯನ್ನು ಕೊಡುತ್ತದೆ. ವಿಷ್ಣು ಪುರಾಣ ಈ ಮುಂದಿನ ಕಥೆಯನ್ನು ಕೊಡುತ್ತೆ. ಏನಂದರೆ, ಮೃತ್ಯುವಿಗೆ ಪ್ರಥಮ ಪುತ್ರಿಯಾದ ಸುನೀತಳೆಂಬ ಕನ್ಯೆಯನ್ನು ಅಂಗನಿಗೆ ಕೊಟ್ಟು ಲಗ್ನವಾಗಿತ್ತು. ಅವಳಿಂದ ವೇನ ಜನಿಸಿದನು. 8. ಮೃತ್ಯುವಿನ ಮಗಳ ಮಗನಾದ ಇವನು ತನ್ನ ಮಾತೃ ಸಂಬಂಧಿ ಅಜ್ಜನ ದೋಷದಿಂದ ಆ ಜನ್ಮ ನಾಸ್ತಿಕನಾಗಿ ಜನಿಸಿದ. ವೇನನನ್ನು ರಾಜನಾಗಿ ಸಿಂಹಾಸನದ ಮೇಲೆ ಮಹರ್ಷಿಗಳು ಪ್ರತಿಷ್ಠಾಪಿಸಿದಾಗ ಅವನು ತನ್ನ ರಾಜ್ಯದಲ್ಲಿ ಈ ಘೋಷಣೆ ಹೊರಡಿಸ್ತಾನೆ. ಏನಂತ ಘೋಷಣೆ ಹೊರಡಿಸ್ತಾನೆ ಅಂದರೆ, ಜನರು ಯಜ್ಞ ಮಾಡಬಾರದು ಅಥವಾ ದಾನ ದಕ್ಷಿಣೆಗಳನ್ನು ಕೊಡಬಾರದು ಅಥವಾ ನೈವೇದ್ಯಗಳನ್ನು ಅರ್ಪಿಸಬಾರದು. ಈ ಎಲ್ಲ ಯಜ್ಞಗಳ ಭೋಕ್ತ ನನ್ನನ್ನು ಬಿಟ್ಟರೆ ಇನ್ಯಾರಿದ್ದಾರೆ? ಅವಕ್ಕೆಲ್ಲ ನಾನೇ ಯಜಮಾನ. ವೇನನು ಏನು ಹೇಳ್ತಾನೆ? ರಾಜನನ್ನಾಗಿ ಸಿಂಹಾಸನದ ಮೇಲೆ ಮಹರ್ಷಿಗಳು ಪ್ರತಿಷ್ಠಾಪಿಸಿದಾಗ ಅವನೇನು ಹೇಳ್ತಾನೆ? ಘೋಷಣೆಯನ್ನು ಹೊರಡಿಸ್ತಾನೆ. ಜನರು ಯಜ್ಞ ಮಾಡಬಾರ್ದು, ದಾನ ದಕ್ಷಿಣೆಗಳನ್ನು ಕೊಡಬಾರ್ದು, ನೈವೇದ್ಯಗಳನ್ನು ಅರ್ಪಿಸಬಾರ್ದು. ಈ ಎಲ್ಲ ಯಜ್ಞಗಳ ಭೋಕ್ತ ನನ್ನನ್ನು ಬಿಟ್ಟರೆ ಇನ್ಯಾರಿದ್ದಾರೆ? ಇವಕ್ಕೆಲ್ಲ ನಾನೇ ಯಜಮಾನ ಅಂತ ಹೇಳ್ತಾನೆ. ಆಗ ಮಹರ್ಷಿಗಳೆಲ್ಲ ಮಹಾರಾಜನ ಬಳಿ ಬಂದು ವಿನಯದಿಂದ ಕೈ ಮುಗಿದುಕೊಂಡು ಸೌಮ್ಯವೂ ಸ್ನೇಹಮಯವೂ ಆದ ದನಿಯನ್ನು ಹೇಳ್ತಾರೆ. ಎಲೈ ಮಹಾರಾಜನೇ, ನಾವು ಹೇಳುವುದನ್ನು ಆಲಿಸುವಂತನಾಗು. ದೀರ್ಘ ಯಜ್ಞದ ಮೂಲಕ ದೇವಾದಿದೇವನಾದ ಹರಿಯನ್ನು ನಾವು ಆರಾಧಿಸೋಣ. ಅದರಿಂದ ನಿನಗೆ, ನಿನ್ನ ರಾಜ್ಯಕ್ಕೆ, ನಿನ್ನ ಪ್ರಜೆಗಳಿಗೆ ದೊಡ್ಡ ಪುಣ್ಯ ಬರುತ್ತದೆ. ನಿನಗೆ ಆಶೀರ್ವಾದವಿರಲಿ. ಯಜ್ಞಾಚರಣೆಯಲ್ಲಿ ನಿನಗೂ ಪಾಲುಂಟು. ಅದು 3ನೇದು. ಈ ಆಚರಣೆಯಿಂದ ಯಜ್ಞಪತಿಯಾದ ವಿಷ್ಣುವನ್ನು ನಾವು ಸುಪ್ರೀತಗೊಳಿಸಿದರೆ ಅವನು ನಮ್ಮ ಬಯಕೆಗಳನ್ನೆಲ್ಲ ಈಡೇರಿಸುತ್ತಾನೆ. ಅವಿಸ್ತು ನೈವೇದ್ಯಗಳಿಂದ ಯಜ್ಞಪತಿಯಾದ ಹರಿಯನ್ನು ಆಧರಿಸಿದರೆ ಅವನದನ್ನು ಮಾಡಿದ ದೇಶದಲ್ಲಿ ಆ ರಾಜರುಗಳಿಗೆ ಬಯಸಿದ್ದನ್ನೆಲ್ಲ ಅನುಗ್ರಹಿಸುತ್ತಾನೆ. ವೇನ, ನೀವು ಯಜ್ಞಪತಿ ಎಂದು ಕರೆಯುವ ಈ ಹರಿ ಯಾರು? ಆಯಿತಾ? ವೇನ ಉತ್ತರಿಸ್ತಾನೆ, ನನಗಿಂತ ಮೇಲಾದ ಶಕ್ತಿ ಯಾವುದಿದೆ? ನಾನಲ್ಲದೆ ಮತ್ಯಾರು ಆರಾಧನೆಗೊಳ್ಳಬೇಕು? ನೀವು ಯಜ್ಞಪತಿ ಎಂದು ಕರೆಯುವ ಈ ಹರಿ ಯಾರು? ಬ್ರಹ್ಮ, ಜನಾರ್ದನ, ರುದ್ರ, ಇಂದ್ರ, ವಾಯು, ಯಮ, ರವಿ, ಅಗ್ನಿ, ವರುಣ, ಧಾತ್ರಿ, ಪೂಷನ್, ಭೂಮಿ, ಚಂದ್ರ ಇವರೆಲ್ಲ
ಮತ್ತು ಇತರ ದೇವತೆಗಳೆಲ್ಲ ಆಶೀರ್ವದಿಸುವ ಅರಸುವ ದೇವತೆಗಳೆಲ್ಲ ರಾಜನ ಶರೀರದಲ್ಲಿ ನೆಲೆಸಿದ್ದಾರೆ, ಏಕೆಂದರೆ ಅವನಲ್ಲಿ ಎಲ್ಲ ದೇವತೆಗಳು ಕೂಡಿ ಅವನು ಸೃಷ್ಟಿಯಾಗಿದ್ದಾನೆ. ಇದನ್ನು ತಿಳಿದು ನೀವು ನನ್ನ ಆಜ್ಞೆಗೆ ಅನುಸಾರವಾಗಿ ನಡೆದುಕೊಳ್ಳಬೇಕು. ಬ್ರಾಹ್ಮಣರೇ, ನೀವು ದಕ್ಷಿಣೆ ದಾನ ಕೊಡಬಾರದು, ನೈವೇದ್ಯ ಅರ್ಪಿಸಬಾರದು ಅಥವಾ ಯಜ್ಞಗಳನ್ನು ನಡೆಸಬಾರದು ಅಂತ ಹೇಳ್ತಾನೆ ವೇನನ. 14. ಸ್ತ್ರೀಯರಲ್ಲಿ ಪಾತಿವ್ರತೆಯನ್ನು ಗೌರವಿಸುವಂತೆ ನೀವು ನನ್ನ ಆಜ್ಞೆಗಳನ್ನು ಪಾಲಿಸಬೇಕಾದ್ದು ನಿಮ್ಮ ಕರ್ತವ್ಯ. ಋಷಿಗಳು ಉತ್ತರಿಸ್ತಾರೆ, ಅನುಮತಿಯನ್ನು ದಯಪಾಲಿಸಬೇಕು ಮಹಾಪ್ರಭು. ನಮ್ಮ ಅಥವಾ ಧರ್ಮ ಅಳಿಯಲು ಬಿಡಬೇಡಿ. ಈ ಜಗತ್ತೆಲ್ಲ ಹವಿಸ್ಸಿನಿಂದ ಮಾರ್ಪಾಟಾದ ರೂಪ. 15. ಧರ್ಮ ನಾಶವಾದಾಗ ಇಡೀ ಪ್ರಪಂಚವೇ ನಾಶವಾಗುತ್ತದೆ. ಹೀಗೆ ವೇನನಿಗೆ ಎಚ್ಚರಿಕೆಯನ್ನು ಮಹರ್ಷಿಗಳು ಪದೇ ಪದೇ ಹೇಳುತ್ತಿದ್ದರು. ಅವನು ಅನುಮತಿಯನ್ನು ನೀಡಲಿಲ್ಲ. ಆಗ ಎಲ್ಲ ಮುನಿಗಳು ಕ್ರೋಧಭರಿತರಾಗಿ ಈ ಪಾಪಿಯನ್ನು ಕೊಲ್ಲಿ ಎಂದು ಕಿರುಚಿದರು. ಯಜ್ಞವನ್ನು ದೇವರನ್ನು ನಿಂದಿಸುವ ಈ ಪತಿತನು ಭೂಪತಿಯಾಗಿರಲು ಅರ್ಹನಲ್ಲ ಎಂದು ಹೇಳಿ ದೈವನಿಂದೆಯಿಂದ ಇತರ ಅಪರಾಧಗಳಿಂದಲೂ ಆಗಲೇ ಛೇದವಾಗಿದ್ದ ಆ ರಾಜನನ್ನು ಆ ಮುನಿಗಳು ಮಂತ್ರಿಸಿದ ದರ್ಬೆ ಹುಲ್ಲಿನಿಂದ ಚುಚ್ಚಿ ಚುಚ್ಚಿ ಕೊಂದು ಹಾಕ್ತಾರೆ. ಆಮೇಲೆ ಋಷಿಗಳು ಮಣ್ಣನ್ನು ಗಾಳಿಗೆ ತೂರಿ ಹತ್ತಿರದಲ್ಲಿ ನಿಂತಿರುವವರಿಗೆ ಅದೇನೆಂದು ಹೇಳಿದರು. ರಾಜನಿಲ್ಲದ ಈ ದೇಶದಲ್ಲಿ ಪ್ರಜೆಗಳು ವ್ಯತಿರಿಕ್ತರಾಗಿ ಕಳ್ಳರಾಗಿದ್ದಾರೆ, ಇತರರ ಸಂಪತ್ತನ್ನು ಲೂಟಿ ಮಾಡುತ್ತಿದ್ದಾರೆ ಎಂದು ಅವರಿಗೆ ಹೇಳ್ತಾರೆ. ಇತರರ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಓಡಿ ಹೋಗುತ್ತಿರುವ ಕಳ್ಳರಿಂದ ಈ ಧೂಳು ಹೇಳುತ್ತಿದೆ. ಆಗ ಎಲ್ಲ ಮುನಿಗಳು ಒಬ್ಬ ಪುತ್ರನನ್ನು ಉತ್ಪತ್ತಿ ಮಾಡುವುದಕ್ಕಾಗಿ ಮಕ್ಕಳಿಲ್ಲದ ಆ ರಾಜನ ತೊಡೆಯನ್ನು ಬಲವಂತದಿಂದ ಕಿತ್ತುಕೊಂಡು ಅಪಹರಿಸುವುದರ ಬಗ್ಗೆ ಪರಸ್ಪರ ಮಾತನಾಡ್ತಾರೆ. ಈ ತೊಡೆಯನ್ನು ಉಜ್ಜಿದಾಗ ಸುಟ್ಟು ಕರ್ರಗಾದ ಮರದ ತುಂಡಿನಂಥ ಗುಜ್ಜು ಮೂಗಿನ ತೀರ ಕುಬ್ಜನಾದ ಮನುಷ್ಯ ಉದ್ಭವನಾಗ್ತಾನೆ. ನಾನೇನು ಮಾಡಲಿ ಎಂದು ಆ ಮನುಷ್ಯ ವ್ಯಸನದಿಂದ ಆ ಬ್ರಾಹ್ಮಣರನ್ನು ಕೇಳ್ತಾನೆ. ಕುಳಿತುಕೋ ಅಂದರೆ ನಿಷೇಧ ಎಂದರು. ಅವರಿಂದ ಅವನು ನಿಷಾದನಾಗ್ತಾನೆ. ನಿಷಾದನಾಗಿ ಏನಾಗುತ್ತೆ, ನಿಷಾದನಾಗ್ತಾನೆ. ಆ ನಂತರ ಮಣ್ಣನ್ನು ಗಾಳಿಗೆ ತೂರಿ ತಮ್ಮ ಕುಕೃತ್ಯಗಳಿಗೆ ಹೆಸರಾಗಿ ವಿಂಧ್ಯ ಪರ್ವತದಲ್ಲಿ ವಾಸಿಸುವ ನಿಷಾದರು ಈ ಮನುಷ್ಯನಿಂದ ಜನಿಸಿದರು. ಹೀಗೆ ರಾಜನ ಪಾಪ ಅವನಿಂದ ತೊಲಗಿತು. ಹೀಗೆ ವೇನನ ದುಷ್ಟತನದ ಸಂತತಿಯಾದ ನಿಷಾದರು ಹುಟ್ಟಿದರು. ಇದು ನಿಷಾದರ ಹುಟ್ಟಿನ ಪುರಾಣದ ಮೂಲವಾಗಿದೆ. ಆದರೆ ಅದರಲ್ಲಿ ಐತಿಹಾಸಿಕ ಅಂಶಗಳಿವೆ. ನಿಷಾದರು ಕೀಳಾದ ವಿಂಧ್ಯ ಪರ್ವತದ ಕಾಡುಗಳಲ್ಲಿ ವಾಸಿಸುತ್ತಿದ್ದ ದುಷ್ಟ ಜನರು, ಅಂದರೆ ಆರ್ಯ ಸಂಸ್ಕೃತಿಯನ್ನು ವಿರೋಧಿಸುತ್ತಿದ್ದ ಪ್ರಾಚೀನ ಅರಣ್ಯವಾಸಿ ಬುಡಕಟ್ಟು ಎಂಬುದನ್ನು ಅದು ತೋರಿಸುತ್ತದೆ. ಅವರ ಹುಟ್ಟನ್ನು ವಿವರಿಸಲು ಆರ್ಯ ಸಮಾಜದ ಜೊತೆ ಅವರ ಸಂಪರ್ಕವನ್ನು ಏರ್ಪಡಿಸಲು ಅವರು ಆ ಪುರಾಣ ಸೃಷ್ಟಿಸಿದರು. ಆರ್ಯ ಸಮಾಜಕ್ಕೆ ಅಲ್ಲದಿದ್ದರೂ ಆರ್ಯ ನಂಬಿಕೆಯ ಒಳಕ್ಕೆ ಸೇರುವಿಕೆಯನ್ನು ಬೆಂಬಲಿಸಲು ಇದೆಲ್ಲ ಮಾಡಿದ್ದಾರೆ. ಈಗ ಎಲ್ಲೂ ನಿಷಾದರು ಕೀಳು, ಅನಾಗರಿಕ ಮತ್ತು ವಿದೇಶಿ ಬುಡಕಟ್ಟು ಎಂದು ಹೇಳುವ ಅನರ್ಹತೆಗಳು ಇಲ್ಲ. ನಾಗರಿಕರು ಆರ್ಯರು ಆದ ಶೂದ್ರರ ಮೇಲೆ ಏಕೆ ಅನರ್ಹತೆಗಳನ್ನು ಹೇರಿದರು ಎಂಬುದೇ ಪ್ರಶ್ನೆ ಉಳಿದುಕೊಂಡಿದೆ. ಹಾಗೆ ಪ್ರಾಚೀನ ಕಾಲದಲ್ಲಿ ಶೂದ್ರರು ಕೂಡ ಎಲ್ಲ ಥರದ ಒಂದು ಅಧಿಕಾರ ಅದು ಇತ್ತು. ಆದರೆ ಮನುವಿನ ನಂತರ ಅದೆಲ್ಲವೂ ಕೂಡ ಬದಲಾವಣೆ ಆಗ್ತಾ ಬಂತು. ಹೀಗೆ ಇಷ್ಟು ವಿಡಿಯೋದಲ್ಲಿ ಕೇಳಿದಿರ ಯಾವ ರೀತಿ ಅವ್ರಿಗೆ ಅವ್ರದ್ದೇ ಆದಂತಹ ಸ್ಥಾನಮಾನಗಳಿದ್ದು ಅಂತ. ನೀವು ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋ ಮಾಡಬೇಕಂದ್ರೆ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಬೇಕು ಅಂತ ಹೇಳ್ತಾ ನಾನು ನಿಮ್ಮನ್ನು ಕೇಳ್ಕೊತೀನಿ. ಧನ್ಯವಾದಗಳು.